ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ ಸಮಸ್ತ ಗುರು ಪರಂಪರೆಗೆ ಮತ್ತೆ ನನ್ನ ಗುರುವಾಗಿರುವಂತ ನರಸಿಂಹ ಪ್ರಭುಜಿ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇವತ್ತಿನ ಆ ಭಗವದ್ಗೀತೆ ಶ್ರವಣನ ಪ್ರಾರಂಭ ಮಾಡೋಣ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಹರಿ ಓಂ ತತ್ಸತ್. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ. ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇಲ್ಲಿ ಹೋದ ಕ್ಲಾಸ್ ವರ್ಗು ನಾವು ಭಗವದ್ಗೀತೆನಲ್ಲಿ ಮೊದಲನೇ ಚಾಪ್ಟರ್ ಅಂದ್ರೆ ಅರ್ಜುನ ವಿಷಾದ ಯೋಗನ ನಾವು ಸಂಪೂರ್ಣ ಮಾಡಿದ್ವಿ, ಅರ್ಥ ಮಾಡ್ಕೊಂಡ್ವಿ. ಏನೇನಾಯ್ತು ಫಸ್ಟ್ ಇಂದ ನಾವು ಯಾರ್ಯಾರು ಯಾವ್ಯಾವ ಸ್ಥಿತಿನಲ್ಲಿದ್ರು, ಯಾವ್ಯಾವ ಮನಸ್ಥಿತಿನಲ್ಲಿದ್ರು ಯುದ್ಧ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅದೆಲ್ಲದನ್ನು ನಾವು ಇಟ್ ಈಸ್ ಲೈಕ್ ನಾವು 5000 ವರ್ಷದ ಹಿಂದೆ ಹೋಗಿ ಅವರು ಹೇಗೆ ಪ್ಲೇಸ್ ಆಗಿದ್ರು ಫಿಸಿಕಲಿ ಅಂಡ್ ಮೆಂಟಲಿ ಅನ್ನೋದನ್ನ ನಾವು ನಾವು ತಿಳ್ಕೊಂಡ್ವಿ. ಆಕ್ಚುಲಿ ಭಗವದ್ಗೀತೆನಲ್ಲಿ ಈ ಒಂದು ಫಸ್ಟ್ ಚಾಪ್ಟರ್ ಏನಿದೆಯೋ ಇದು ದಿಸ್ ಈಸ್ ದ ಪ್ಲಾಟ್ಫಾರ್ಮ್. ಫಸ್ಟ್ ಪ್ಲಾಟ್ಫಾರ್ಮ್ ರೆಡಿ ಆಗ್ಬೇಕಲ್ಲ, ಭಗವಂತ ಮಾತಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗ್ಬೇಕಲ್ಲ, ಇದು ಪ್ಲಾಟ್ಫಾರ್ಮ್. ದಿ ಫಸ್ಟ್ ಚಾಪ್ಟರ್ ಇಸ್ ದ ಪ್ಲಾಟ್ಫಾರ್ಮ್ ಫಾರ್ ದ ಆಕ್ಚುಯಲ್ ಭಗವದ್ಗೀತೆ ಟು ಸ್ಟಾರ್ಟ್. ಸೊ ಇವಾಗ ನಾವು ಈ ಒಂದು ಹಂತದಲ್ಲಿ ನಮ್ಗೇನ್ ಅರ್ಥ ಆಗಿದೆ, ಎಷ್ಟು ಅರ್ಥ ಆಗಿದೆ, ನಾವು ಶ್ಲೋಕ ಬೈ ಶ್ಲೋಕ ತಗೊಂಡ್ವಿ. ಯಾರು ಯಾರಿಗೆ ಏನ್ ಹೇಳಿದ್ರು ಅದೆಲ್ಲದನ್ನು, ದ್ರೋಣಾಚಾರ್ಯರು ಯಾರು, ಮತ್ತೆ ಧೃತರಾಷ್ಟ್ರ ಯಾರು, ಅರ್ಜುನ ಯಾರು, ಪಾಂಡವ್ರು ಯಾರು, ಕೌರವ್ರು ಯಾರು, ಅವ್ರವ್ರು ಎಲ್ಲೆಲ್ಲಿ ನಿಂತಿದ್ರು, ಅವ್ರ ಮನಸ್ಥಿತಿ ಏನಾಗಿತ್ತು, ಏನಾಯ್ತು, ಇದೆಲ್ಲ ನಾವು ತಿಳ್ಕೊಂಡ್ವಿ. ಆದ್ರೆ ಐ ವಾಂಟ್ ಟು ನೋ how much you have understood. So I want to make this class very ಏನ್ ಹೇಳ್ತಾರೆ ಮಾತಾಡೋ ರೀತಿ, so that I can know where you have understood ಅಂತ ತಿಳ್ಕೊಳ್ಳೋಣ ಅಂತ ಈ ಒಂದು ಕ್ಲಾಸ್ನ ನಾನು ಅಂದ್ಕೊಂಡೆ. ಲೆಟ್ us make it more approachable, talkable. So I'll just start with ಈ ಭಗವದ್ಗೀತೆ ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ? It's just a one question to start our conversation, but you can take it over actually. ಯಾರಾದ್ರೂ ಹೇಳಿ. ನಾವ್ ಹೇಳ್ಬೋದಾ ಒಂಚೂರು? ನನ್ ಪ್ರಕಾರ ಇವತ್ತಿನ ಹೇಳಿಪ್ಪ, ನನ್ನ ಪ್ರಕಾರ ಇವತ್ತಿನ ತನಕ ನಾನ್ ಅರ್ಥ ಮಾಡ್ಕೊಂಡಿರೋದು ಭಗವದ್ಗೀತಾ ಇಸ್ ನಥಿಂಗ್ ಬಟ್ the positive and negative thoughts that enter our head, or rather just thoughts that enter our head. And ಯಾವ ಥಾಟ್ ನಾನು ಎಷ್ಟು ಪ್ರಯಾರಿಟಿ ಕೊಡ್ತೀವಿ, ವಿಚ್ ಥಾಟ್ ಅಂದ್ರೆ ಆ ಥಾಟ್ ನ ಇಟ್ಕೊಂಡು ನಮ್ಮ ವೆದರ್ ವಿ ಕ್ಯಾನ್ ಏನ್ ಹೇಳ್ತಾರೆ
all the other one thought in the how many thoughts we can process, ಯಾವ್ದಕ್ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ನೆಗೆಟಿವ್ ಕಡೆ ಎಳ್ಕೊಂಡ್ ಹೋಗತ್ತ ಮನ್ಸು ಇಲ್ಲ ಪಾಸಿಟಿವ್ ಕಡೆನಾ. ಅಂಡ್ ಏನಾದ್ರೂ ಚಾಲೆಂಜ್ ಇದ್ರೆ ಇಟ್ ಈಸ್ ಲೈಕ್ ಏನ್ ಹೇಳೋದು, ಭೀಷ್ಮ ಪಿತಾಮಹ ಅಂತ ಒಬ್ರು ಕ್ಯಾರೆಕ್ಟರ್ ನಮ್ಮೊಳಗೆ ಇದ್ದಾರೆ. That is what I felt, that he is inside me. Now when I'm feeling dejected, when I'm feeling disappointed, when I'm feeling scared, ಅಯ್ಯೋ ನಂಗೆ ಆಗತ್ತಾ ಇಲ್ವಾ, ನಾ ಮಾಡಕ್ ಆಗತ್ತಾ ಇಲ್ವಾ ಅಂತ ಭಯ ಬಂದಾಗ, it is my self conscious whom I'm seeing as Bhishma Pitama who's telling me, ಯಾಕೆ ಹೆದರ್ಕೊಳ್ತೀಯ, ನಾನಿದ್ದೀನಿ ನಿನ್ ಜೊತೆ, ನಾನ್ ಇರೋವಾಗ ನಿನಗ್ ಯಾಕೆ ಭಯ, ಮುನ್ನಡಿ, ನೀನಗದ್ ಮಾಡ್ಬೇಕು ಅನ್ಸಿದ್ರೆ ಧೈರ್ಯವಾಗಿ ಮಾಡು. ಆದ್ರೂ ಪ್ರೋಸ್ ಅಂಡ್ ಕಾನ್ಸ್, ಎಲ್ಲದಕ್ಕೂ ಪ್ರೋಸ್ ಅಂಡ್ ಕಾನ್ಸ್ ಇರತ್ತೆ. ಬಟ್ ಹೌ ಯು ಫೇಸ್ ದ ಸಿಚುಯೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಳಿ ತರ ಮುಚ್ಚಿಟ್ಕೊಳ್ತೀಯಾ ಇಲ್ಲ ಧೈರ್ಯವಾಗಿ ಫೇಸ್ ಮಾಡ್ತೀಯಾ. ಅಂಡ್ ಕೃಷ್ಣ ಅವನು ಜಸ್ಟ್ ಲೈಕ್ ಈಸ್ ಅ ಚಾರಿಯೇಟರ್ ಫಾರ್ ಅರ್ಜುನ. ಅರ್ಜುನನಿಗೆ ಕೃಷ್ಣ ಚಾರಿಯೇಟರ್ ಆಗಿ ಗೈಡೆನ್ಸ್ ಕೊಡುವಾಗ ನನಗ್ ಕೊಡಕ್ ಆಗಲ್ವಾ? ಸೊ ಐ ಗಾಟ್ ಯೋರ್ ಪಾಯಿಂಟ್. ಸೊ ಯು ಆರ್ ಟೆಲಿಂಗ್ ದಟ್ ಎಲ್ಲದು ನಮ್ಮೊಳಗಡೆ ಇದೆ, ಅದನ್ನ ತಿಳ್ಕೊಳ್ಳೋದೇ ಭಗವದ್ಗೀತೆ ಅಂತ ಬೃಂದಾ ಹೇಳ್ತಾ ಇದ್ದೀರಾ ಅಲ್ವಾ? That is what it is like. When Krishna can guide Arjuna, I'm sure Krishna can guide me. The only thing is I have to ask him. Exactly. ಇವಾಗ ನನ್ ಮಗ ಬಂತು ನಂಗೆ ಉಪ್ಪಿಟ್ ಬೇಕಾ ಕೇಸರಿ ಬಾತ್ ಬೇಕಾ ಅಂತ ಕೇಳದೆ ಇರೋ ತನಕ ನನಗ್ ಹೆಂಗ್ ಗೊತ್ತಾಗತ್ತ ಅವ್ನ್ಗೆ ಏನ್ ಬೇಕು ಅಂತ. ಸೊ ನನಗ್ ಏನ್ ಸಹಾಯ ಬೇಕೋ ಗೈಡೆನ್ಸ್ ಬೇಕೋ ನಾ ಬಾಯ್ ಬಿಟ್ಟು ಕೇಳಿದ್ರೆ I'm sure Panduranga will help me. He has no grudges. But whether I ask his help for a good cause or bad cause, he leaves the decision to me. Exactly. ಇಲ್ಲಿ ತನಕ ಅಷ್ಟು ಅರ್ಥ ಆಗಿದೆ. Very good. Very good. You have brought that full, you have brought the whole thing down to earth so that everyone can understand. Okay. ಭಗವದ್ಗೀತೆ ಅಂತಂದ್ರೆ ಈ ರೀತಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಓಕೆ, ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇಡೀ ಭಗವದ್ಗೀತೆ ಏನಿದೆಯಲ್ಲ, ಇದು ಉಪನಿಷತ್ತುಗಳ ಸಾರ, ಕಂಪ್ಲೀಟ್ ವೇದ ಉಪನಿಷತ್ತುಗಳ ಸಾರ. ಇದನ್ನ ಕೃಷ್ಣ ಅದನ್ನ ಕರೆದು ಹಸುವಿನ ರೂಪದಲ್ಲಿ ನೋಡಿದ್ರೆ ನಾವು ಇಡೀ ಆ ಹಸು ಅನ್ನೋದು ಏನಿದೆಯೋ ಅದು ಉಪನಿಷತ್ತು ಅಂತ ನಾವು ಸಿಂಬಲೈಸ್ ಮಾಡ್ತೀವಿ. ಸೊ ಈಗ ಹಸುವಿನಿಂದ ಏನ್ ಬರುತ್ತೆ? ಹಾಲು ಬರುತ್ತೆ. ಆ ಹಾಲೇ ಭಗವದ್ಗೀತೆ. ಅಂದ್ರೆ ಅದನ್ನ ತೆಗೆದು ಅರ್ಜುನನಿಗೆ ಧಾರೆ ಎರಿತಾ ಇದ್ದಾನೆ. ಪೂರ್ತಿ ವೇದಗಳ ಸಾರವನ್ನು ತೆಗೆದು, ಉಪನಿಷತ್ತುಗಳ ಸಾರವನ್ನು ತೆಗೆದು ಅವನು ಅರ್ಜುನನಿಗೆ ಧಾರೆ ಎರಿತಾ ಇದ್ದಾನೆ. ಇದು ಭಗವದ್ಗೀತೆ ಅಂತ ಹೇಳ್ಬಹುದು. ಈಗ ಭಗವದ್ಗೀತೆ ಅಂತಂದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು, ಭಗವದ್ಗೀತೆ ಅಂದ್ರೆ ಏನು? ಭಗವಂತ ಹಾಡಿರೋ ಹಾಡು ಇಲ್ಲಿ. ಆದ್ರೆ ನಾವ್ ಯೂಶಲಿ ಏನ್ ಮಾಡ್ತೀವಿ, ಭಗವಂತನಿಗೋಸ್ಕರ ನಾವು ಹಾಡ್ತೀವಿ. ಹಬ್ಬ ಹರಿದಿನಗಳಲ್ಲಿ ಕೃಷ್ಣನ್ ಕೂರ್ಸಿದ್ರೆ, ಗಣೇಶನ್ ಕೂರ್ಸಿದ್ರೆ ಭಗವಂತನಿಗೋಸ್ಕರ ಹಾಡ್ತೀವಿ. ಆದ್ರೆ ಇಲ್ಲಿ ಏನಾಗ್ತಿದೆ, ಭಗವಂತನೇ ಹಾಡ್ತಾ ಇದ್ದಾನೆ. ದಟ್ ಈಸ್ ಒನ್ ಮೋರ್ ಥಿಂಗ್. ಭಗವಂತನೇ ಹಾಡ್ತಾ ಇರೋದ್ರಿಂದ ಅದಕ್ಕೋಸ್ಕರ ಇದನ್ನ ಭಗವಂತನ ಗೀತೆ, ಭಗವದ್ಗೀತೆ ಅಂತ ಕರೀಬೋದು. ಯಾತಕ್ಕೋಸ್ಕರ ಭಗವಂತ ಯಾಕೆ ಹಾಡ್ತಾನೆ ಇಲ್ಲಿ? ನಾವು ಹಾಡ್ಬೇಕಲ್ವಾ? ಆದ್ರೂ ಕೂಡ ಭಗವಂತ ಯಾಕೆ ಇಲ್ಲಿ ಹಾಡ್ತಾ ಇದ್ದಾನೆ? ನಮಗೋಸ್ಕರ, just for us. Why? To help us or give us. ಇವಾಗ ಹುಟ್ಟಿದಾಗ we will not have a manual. ಮಗುನ್ ಹೆಂಗ್ ಬೆಳೆಸ್ಬೇಕು, ಹೆಂಗ್ ಮಾಡ್ಬೇಕು ಅಂತ. Probably Bhagavad-gita is a manual for us as to how we should live, how we should try to live at least.
ವೆರಿ ಗುಡ್. ಸೊ ಭಗವದ್ಗೀತೆ ಅಂತಂದ್ರೆ ಅವನೇ ಹಾಡ್ತಾ ಇದ್ದಾನೆ, ನನ್ನನ್ನ ತಿಳ್ಕೊಳಪ್ಪ, ನಾನ್ ನಿಂಗೆಲ್ಲಾ ಕೊಡ್ತೀನಿ ಬಾ ಅಂತ ಕರೀತಾ ಇದ್ದಾನೆ. ವೈ ಶುಡ್ ವಿ ಮಿಸ್ ದಟ್ ಆಪರ್ಚುನಿಟಿ? ನಾನೇ ಭಗವಂತನೇ ಕರೆದು ಕೊಡ್ಬೇಕಾದ್ರೆ ನಾವ್ ಯಾಕೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಕು ಅಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಭಗವದ್ಗೀತೆ ಅಂತ ಹೇಳ್ಬೋದು. ಇಲ್ಲಿ ನಾವು ಭಗವದ್ಗೀತೆ ಅಷ್ಟ್ ಸತಿ ಹೇಳ್ತೀವಲ್ಲ, ಸೊ ಇಲ್ಲಿ ಭಗವಂತ ಅಂತ ಕರಿತೀವಿ. ಹೂ ಇಸ್ ದಟ್ ಗಾಡ್? ವೈ ಡು ವಿ ಕಾಲ್ ಹಿಮ್ ಭಗವಂತ? ಡು ಯು ನೋ ದ ಆಕ್ಚುಯಲ್ ಮೀನಿಂಗ್ ಆಫ್ ಭಗವಂತ? ಏನು ಅಂತಂದ್ರೆ ಭಗವಂತ ಅಂತಂದ್ರೆ, ಭಗ ಅಂದ್ರೆ 6 ಆಪ್ಯುಲೆನ್ಸಸ್ ಅಂತ ಕರೀತಾರೆ. ಅಂದ್ರೆ 6 ಗುಣಗಳಿರುವಂತವನಿಗೆ ಭಗವಂತ ಅಂತ ಕರೀತಾರೆ. ಭಗ ಅಂದ್ರೆ ಅಡ್ಜೆಕ್ಟಿವ್ಸ್ ಗಿವನ್. ಯಾರು ಈ ಒಂದು ಅಡ್ಜೆಕ್ಟಿವ್ಸ್ ಇರತ್ತೋ ಅವನಿಗೆ, ಅಂದ್ರೆ ಅವನು ಧರಿಸಿರ್ತಾನೋ ಅವನಿಗೆ ಭಗವಂತ ಅಂತ ಕರೀತಾರೆ. ಏನಿದ್ 6 ಆಪ್ಯುಲೆನ್ಸಸ್, 6 ಅಡ್ಜೆಕ್ಟಿವ್ಸ್ ಏನು? ಮೊದಲನೇದಾಗಿ ಸಿರಿತನ, ಐಶ್ವರ್ಯ. ಕೃಷ್ಣನ್ ನೋಡಿದ್ರೆ ಹೆಂಗಿದಾನೆ ಅವನು, ಐಶ್ವರ್ಯ. ಅವನ್ನ ನೋಡಿದ್ರೆ ಆ ಜಗ 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 ಅನ್ನತ್ತೆ, ಅವನ್ನ ನೋಡಿದ್ರೆ ಸಾಕು. ಅದು ಒಂದು ಐಶ್ವರ್ಯ. ಅದ್ರೊಳಗಡೆ ಇನ್ನೊಂದು ಕ್ಯಾರೆಕ್ಟರ್ ಏನು? ಜ್ಞಾನ. ಆಮೇಲೆ 3ನೇದೇನು? ಸೌಂದರ್ಯ. 4ನೇದೇನು? ಶೌರ್ಯ. ಹೀಗೆ ಮತ್ತೆ ವೈರಾಗ್ಯ. ಈ 6 ಕ್ವಾಲಿಟೀಸು ಎಲ್ಲ ಒಂದ್ರೊಳಗೆ ಒಬ್ರಲ್ಲೇ ಇರಕ್ ಸಾಧ್ಯ ಇಲ್ಲ. ಯಾರಲ್ಲಿ ಈ ಎಲ್ಲಾ ಕ್ವಾಲಿಟೀಸು ಒಟ್ಟಿಗೆ ಇರತ್ತೋ ಅವರಿಗೆ ನಾವು ಭಗವಂತ ಅಂತ ಕರಿತೀವಿ. ಅಂದ್ರೆ ಯಾರು 6 ಕ್ವಾಲಿಟೀಸ್ ನ ಒಟ್ಟಿಗೆ ಇಟ್ಕೊಂಡಿರ್ತಾರೋ ಅವ್ರು ವಿ ಆರ್ ಆಕ್ಚುಲಿ ಯುನೋ, ನಾವ್ ಯಾರಲ್ಲಾದ್ರೂ ವಿ ಆರ್ ಅಟ್ರಾಕ್ಟೆಡ್ ಟು ಸಮ್ ಪರ್ಸನ್. ಯಾವ್ದಾದ್ರು ಈ ಒಂದು ಕ್ವಾಲಿಟೀಸ್ ಇರೋಂತ ಯಾರಾದ್ರೂ ಒಬ್ಬ ಪರ್ಸನ್ ಇದ್ರು, ಒಬ್ಬ ವ್ಯಕ್ತಿ ಇದ್ರು, ವಿ ಆರ್ ಅಟ್ರಾಕ್ಟೆಡ್ ಟು ಇಟ್. ಯಾರೋ ಒಬ್ಬ ಇಸ್ ಅ ರಿಚ್ ಮ್ಯಾನ್, ನಾವು ಅವ್ರಿಗೆ ಅಟ್ರಾಕ್ಟ್ ಆಗೋದಿಲ್ವಾ? ಅಥವಾ ಯಾರತ್ರ ಒಂದು ಜ್ಞಾನ ಇದೆ ಅವ್ರ ಹತ್ರ ನಾವು ಅಟ್ರಾಕ್ಟ್ ಆಗೋದಿಲ್ವಾ? ಅಪ್ಪ ಎಷ್ಟು ಬುದ್ಧಿವಂತ ಇವನು, ಇವ್ರ ಫ್ರೆಂಡ್ಶಿಪ್ ನಾನು ಮಾಡ್ಕೋಬೇಕು, ದಟ್ ಕಮ್ಸ್. ಅಥವಾ ಕೀರ್ತಿ, ಫೇಮ್ ಇರುತ್ತೆ, ಹಾ ಇವ್ರನ್ನ ಉಪಯೋಗಿಸ್ಕೊಂಡು ನಾವು ಏನಾದ್ರು ಕೆಲಸ ಮಾಡ್ಕೋಬಹುದಲ್ಲ. ಸೊ ಹೀಗೆ ಎಲ್ಲ. ಮತ್ತೆ ಶೌರ್ಯ, ಅವನ ನೋಡೋದನ್ನೇ, ಆ ಫಿಸಿಕಲ್ ಸ್ಟ್ರೆಂತ್ ನೋಡೋದಕ್ಕೆ, ಅದನ್ನ ನೋಡೋದನ್ನೇ ವಿ ಫೀಲ್ ಸೋ ಹ್ಯಾಪಿ. ಸೊ ಇದನ್ನೆಲ್ಲದನ್ನು ಇರೋಂಥವನು ಅಂತಂದ್ರೆ ಭಗವಂತ ಅಂತ ಕರಿತೀವಿ. ಸೊ ಇದೆಲ್ಲ ಅವನಲ್ಲಿ ಇದೆ. ಅದಕ್ಕೋಸ್ಕರ ನಾವು ಅವನ ಭಗವಂತ ಅಂತ ಕರಿತೀವಿ. ಆಮೇಲೆ ಇವಾಗ ನಾವು ಇಷ್ಟನ್ನ ತಿಳ್ಕೊಂಡ್ವಲ್ಲ, ಮುಂಚೆನೆ ಭಗವದ್ಗೀತೆನಲ್ಲಿ ಏನು ಇಂಪಾರ್ಟೆಂಟ್ ಟೀಚಿಂಗ್ಸ್ ಏನ್ ಕೊಡ್ತಾನೆ ಶ್ರೀಕೃಷ್ಣ, ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಬಿಫೋರ್ ಲರ್ನಿಂಗ್ ದ ಭಗವದ್ಗೀತೆ. ಈಗ ನಾವು ಭಗವದ್ಗೀತೆ ಕಲಿಬೇಕಂತಂದ್ರೆ 3 important things which we will have to keep it in mind before starting to learn Bhagavad Gita. 3 important things. ಏನದು 3 important things? One is that ನನಗೆ ಇದರಿಂದ ಏನು ಸಿಗುತ್ತೆ? Why am I learning this Bhagavad Gita? That a fire ಏನಿದೆಯಲ್ಲ ಅದನ್ನ you have to always keep it burning till the end. What will I get if I learn Bhagavad Gita? That is very important. ಸ್ಟಾರ್ಟಿಂಗ್ ಅಲ್ಲಿ ಕೃಷ್ಣ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಶ್ರೀ ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋದ್ಭೂತಿರ್ ಧ್ರುವ ನೀತಿರ್ ಮತಿರ್ಮಮ ಅಂತ ಕರೀತಾನೆ. ಅಂದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಅವನಿಗೆ ಕೃಷ್ಣನ್ ಜೊತೆ ಯಾರು ಇರ್ತಾರೋ ಕೃಷ್ಣನ್ ಜೊತೆಗೆ ಶ್ರೀನೂ ಇದೆ, ವಿಜಯನೂ ಇದೆ. ಶ್ರೀ ಅಂದ್ರೇನು, ವಿಜಯ ಅಂದ್ರೇನು? ನಾನು ಫಸ್ಟೇ ಹೇಳಿದ್ದೆ ನಿಮ್ಗೆ, ಭಗವದ್ಗೀತೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಹೇಳಿದ್ದೆ ಶ್ರೀ ಅಂದ್ರೇನು, ವಿಜಯ ಅಂದ್ರೇನು ಅಂತ. ಜ್ಞಾಪಿಸ್ಕೊಳ್ಬೋದಾ? ಯಾರಾದ್ರೂ ಹೇಳ್ಬೋದಾ? ಇಲ್ಲ. ಓಕೆ, ವಿಜಯ ಅಂತಂದ್ರೆ ಹೇಳಿ ಹೇಳಿ. ಅಂತರಂಗದಲ್ಲಿ ಜಯ ಮತ್ತೆ ವಿಜಯ ಅಲ್ಲ, ಶ್ರೀ ಮತ್ತೆ ವಿಜಯ. ಹೌದು.
ಅಂದ್ರೆ ಹೊರಗಿನ ಜಯ ಮತ್ತೆ ಅಂತರಂಗದ ವಿಜಯ ಎರಡೂ ಆಗತ್ತೆ ಅಂತ. ಹೌದು. ಶ್ರೀ ಅಂತಂದ್ರೆ ಏನು? ಲಕ್ಷ್ಮಿ ಅಂದ್ರೆ ಏನು? ಎಲ್ಲ ನಮ್ಗೆ ವ್ಯವಹಾರದಲ್ಲಿ, ಆಚೆ ಕಡೆ ವ್ಯವಹಾರದಲ್ಲಿ ಏನೇನ್ ಬೇಕೋ ಎಲ್ಲದುವೆ. ಇವಾಗ ನಾನೇನ್ ಹೇಳ್ದೆ ಹೇಳಿ? ಶೌರ್ಯ, ವೀರ್ಯ, ವೈರಾಗ್ಯ, ಮತ್ತೆ ಸೌಂದರ್ಯ, ಜ್ಞಾನ, ಮತ್ತೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗುವಂತ ಒಂದು ಶಕ್ತಿ, ಇದೆಲ್ಲದುವೆ, ಕೀರ್ತಿ, ಇದೆಲ್ಲದುವೆ ಆಚೆ ಕಡೆ ಸಿಗುವಂಥದ್ದು. ಅದಕ್ಕೆ ಶ್ರೀಹಿ ಅಂತ ಕರಿತೀವಿ. ಮತ್ತೆ ವಿಜಯ, ಇದನ್ನೆಲ್ಲ ಸಿಕ್ಬಿಟ್ರೆ ಸಾಕ, ಮನಸ್ಸಿನಲ್ಲಿ ನಮ್ಗೆ ಆ ಶಾಂತ ಪ್ರವೃತ್ತತೆ ಇರಬೇಕು ಟು ಎಂಜಾಯ್ ಈವನ್ ದಿಸ್ ಗುಡ್ನೆಸ್. ಬರೀ ಸಫರಿಂಗ್ಸ್ ಮಾತ್ರ ಅಲ್ಲ, ಇದನ್ನ ಎಂಜಾಯ್ ಮಾಡೋದಕ್ಕೂ ಮನಸ್ಸಿನಲ್ಲಿ ಶಾಂತ ಪ್ರವೃತ್ತತೆ ಇರಬೇಕು. ಸೊ ಮತ್ತೆ ಕಷ್ಟ ಕಾಲದಲ್ಲಿ ನಾನು ಯಾವ ರೀತಿ ಒಂದು ಸಂದರ್ಭನ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಸಮಚಿತ್ತತೆ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದಿ ಅಂತರಂಗದ ವಿಜಯ. ಸಿಚುವೇಶನ್ಸ್ ವಿಲ್ ಕಮ್ ಅಂಡ್ ಗೋ, ಬಟ್ ಹೌ ಎಫಿಷಿಯಂಟ್ಲಿ ಯು ಹ್ಯಾಂಡಲ್ ದ ಸಿಚುವೇಶನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಅಂತರಂಗದ ವಿಜಯ. ಸೊ ಇಫ್ ಯು ಕೀಪ್ ಕೃಷ್ಣ ಇನ್ ಯೋರ್ ಬುದ್ಧಿ, ಯು ವಿಲ್ ಹ್ಯಾವ್ ಬೋತ್ ಔಟ್ಸೈಡ್ ಅಂಡ್ ಇನ್ಸೈಡ್. ಸೊ ಇದು ಅಂತರಂಗದ ವಿಜಯ ಮತ್ತೆ ಆಚೆ ಕಡೆ ಇರುವಂತ ಶ್ರೀ ಎರಡೂ ಸಿಕ್ಕತ್ತೆ. ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಫೈರ್ ವಿಚ್ ಹ್ಯಾಸ್ ಟು ಬಿ ಬರ್ನಿಂಗ್ ಇನ್ಸೈಡ್ ಯು ಅಂಟಿಲ್ ಯು ಕಂಪ್ಲೀಟ್ ಲರ್ನಿಂಗ್ ದಿಸ್ ಭಗವದ್ಗೀತೆ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಇನ್ನೊಂದು ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಹೂ ಇಸ್ ಟೀಚಿಂಗ್ ದಿಸ್? ಯಾರು ಇದನ್ನ ಹೇಳ್ತಾ ಇದ್ದಾರೆ? ಹೂ ಇಸ್ ಟೀಚಿಂಗ್? ಭಗವಂತನೇ ಸ್ವಯಂ ಭಗವದ್ಗೀತೆಯಿಂದ ಅವನೇ ಹಾಡ್ತಾ ಇದ್ದಾನೆ. ಇದಕ್ಕಿಂತ ಅಥಾರಿಟೇಟಿವ್ ಆಗಿ ಯಾರು ಹೇಳಕ್ ಸಾಧ್ಯ? ನೋ ಒನ್ ಕ್ಯಾನ್ ಟೆಲ್. ಇವಾಗ ಅಕಸ್ಮಾತ್ ನಮ್ ಜೀವನದಲ್ಲಿ ಎಷ್ಟೋ ಕಷ್ಟಗಳಿರತ್ತಪ್ಪ. ಆ ಒಂದು ಕಷ್ಟಗಳ ಸಂದರ್ಭದಲ್ಲಿ ವಿಲ್ ಫೀಲ್, ನಿಜವಾಗ್ಲೂ ಇಫ್ ಐ ಕುಡ್ ಹ್ಯಾವ್ ಟಾಕ್ಡ್ ವಿತ್ ಕೃಷ್ಣ, ನನಗೆ ಕೃಷ್ಣನ್ ಜೊತೆ ಮಾತಾಡಕ್ಕೆ ಅಂತ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಐ ಕುಡ್ ಹ್ಯಾವ್ ಗಾಟ್ ಲೈಕ್ ಅರ್ಜುನ, ನನಗೂ ಬೇಕಾದಷ್ಟು ಎಲ್ಲ ಸೊಲ್ಯೂಷನ್ ಸಿಕ್ಕಿರೋದಲ್ವಾ ಅನ್ನೋದು ಒಂದ್ಸತಿ ಅನ್ಸತ್ತಲ್ವಾ? ಅಂದ್ರೆ ಅವನೇ ಹೇಳ್ತಾ ಇದ್ದಾನೆ. ಸೊ ಇಫ್ ಯು ರೀಡ್ ಭಗವದ್ಗೀತೆ, ದಟ್ ಮೀನ್ಸ್ ಹಿ ಈಸ್ ಟಾಕಿಂಗ್ ಟು ಯು. ಸೊ ದಟ್ ಈಸ್ ಯು ಹ್ಯಾವ್ ಟು ಕೀಪ್ ಇಟ್ ಆಲ್ವೇಸ್ ಇನ್ ಯೋರ್ ಮೈಂಡ್. ಓ, ಭಗವದ್ಗೀತೆ ಅಂತಂದ್ರೆ ಕೃಷ್ಣನೇ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಇಂಪಾರ್ಟೆಂಟ್. ಮೂರನೇದು ಅವನ ಜೊತೆ ಮಾತಾಡಿದ್ದಾಯ್ತು, ಅವನ್ ನನಗ್ ಸೊಲ್ಯೂಷನ್ ಸಿಕ್ತು. ಸೊಲ್ಯೂಷನ್ ಸಿಕ್ಕಿದಾದ್ಮೇಲೆ ನಾನು ಯಾವ ರೀತಿ ಈ ಒಂದು ಜಗತ್ನಲ್ಲಿ ಹೌ ಐ ಹ್ಯಾವ್ ಟು ಆಪರೇಟ್, ಹೌ ಐ ಹ್ಯಾವ್ ಟು ಫಂಕ್ಷನ್, ಇದು ಮೂರನೇದು. ವಿ ಹ್ಯಾವ್ ಟು ಕೀಪ್ ಇಟ್ ಆಲ್ವೇಸ್ ಇನ್ ಅವರ್ ಮೈಂಡ್ ಬಿಫೋರ್ ವಿ ಆರ್ ವೆನ್ ವಿ ಆರ್ ಲರ್ನಿಂಗ್ ಭಗವದ್ಗೀತೆ ಅಂತ ಹೇಳ್ತಾರೆ. ಬಟ್ ನಮಗೆ ಅರ್ಜುನನಿಗೆ ಸೊಲ್ಯೂಷನ್ ಸಿಕ್ತು, ಆದ್ರೆ ನಮಗೆ ನಿಜವಾಗ್ಲೂ ಸೊಲ್ಯೂಷನ್ ಸಿಕ್ಕತ್ತಾ? ಇನ್ ಆಲ್ ದ ಸಿಚುವೇಶನ್ಸ್ ಡು ವಿ ರಿಯಲಿ ಗೆಟ್? Vasuki, could you please repeat that question? ಅರ್ಜುನನಿಗೆ ಸೊಲ್ಯೂಷನ್ ಸಿಕ್ತು, ಆದ್ರೆ ನಮಗೆ ನಿಜವಾಗ್ಲೂ ಅಂತ ಎಂಥ ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಅವ್ನ ಹೆಲ್ಪಿಂಗ್ ಹ್ಯಾಂಡ್ ಬೇಕು ಅಂತ ಅಂದಾಗ, ವಿಲ್ ವಿ ರಿಯಲಿ ಗೆಟ್ ಹೆಲ್ಪ್? Yes, 100%. I want everyone to answer it. I want to be this session as an interactive session. If you don't mind, ಮಾತಾಡಿ. ಮ್ಯಾಮ್, ಯಾವಾಗ ನಾವು ಕೆಲಸ ಮಾಡೋ ಒಂದು ಇಚ್ಛಾಶಕ್ತಿ ಕಡಿಮೆ ಆಗತ್ತಲ್ಲ, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಬುಕ್ ಫಾರ್ ಎವ್ರಿ ಒನ್. ಅಂದ್ರೆ ಇದೊಂಥರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಒಂದು, ಪ್ಲಸ್ ಮೋಟಿವೇಶನಲ್ ಬುಕ್ ಕೂಡ ಒಂದು, ಎಸ್ಪೆಷಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ. ಸೊ ಪ್ರತಿ ಸಲಿನೂ ಒಂದೊಂದು ಶ್ಲೋಕನೂ ಐ ಥಿಂಕ್ ಏನು ಒಂದೊಂದು ಹೊಸ ಶಕ್ತಿ ಕೊಡುತ್ತೆ, ಒಂದು ಹೊಸ ವಿಷಯ ತಿಳ್ಕೊಬಹುದು ಒಂದೊಂದು ಶ್ಲೋಕ ಕೂಡ. So I think this is the best book which will be successful for everyone. Unless we surrender completely and look at Krishna as a sole person who can give me solution, I will not be able to find a solution. Exactly. A surrenderance, 100% surrenderance. ಇಲ್ಲ, ನಂಗೆ ಬೇರೆ ಗತಿನೇ ಇಲ್ಲ, ನೀನೇ ದಾರಿ ತೋರಿಸ್ಬೇಕು ಅನ್ನೋ ಪಾಯಿಂಟ್ ಹೋದಾಗ್ಲೇ ನಮಗ್ ಕರೆಕ್ಟ್ ಆಗಿ ಗೊತ್ತಾಗೋದು. ಸೊ ಆ ಒಂದು ಹಂಬಲ್ನೆಸ್, ಆ ಒಂದು ತವಕ ನಮ್ಮಲ್ಲಿ ಇದೆಯಾ?
ಇದ್ರೆ ಡೆಫಿನೆಟ್ಲಿ ವಿ ವಿಲ್ ಗೆಟ್, ಖಂಡಿತವಾಗ್ಲೂ ಸಿಗತ್ತೆ. ಸಮ್ ಆರ್ ದಿ ಅದರ್ ವೇ ಹಿ ವಿಲ್ ಶೋ ಅಸ್ ದ ಸೊಲ್ಯೂಷನ್. ಬಟ್ ನಿಮ್ಮೊಳಗಡೆ ಆ ಒಂದು ತವಕ ಯಾವ್ದ್ರೊಳಗಿದೆ? ವಾಟ್ ಈಸ್ ಇಟ್ ದಟ್ ಯು ಆರ್ ಸೀಕಿಂಗ್ ಫಾರ್ ಇನ್ ಲರ್ನಿಂಗ್ ದಿಸ್ ಭಗವದ್ಗೀತೆ? ವಾಟ್ ಈಸ್ ಇಟ್ ದಟ್ ಯು ವಾಂಟ್? ಆಕ್ಚುಲಿ ಈ ಭಗವದ್ಗೀತೆ ಅನ್ನೋದು ಇಟ್ ಈಸ್ ನಾಟ್ ಅ ಟೈಮ್ ಪಾಸ್ ಬುಕ್. ಆಕ್ಚುಲಿ ಅದನ್ನ ಓಕೆ ನಾನು ವಯಸ್ಸಾದ್ಮೇಲೆ ಕಲಿತೀನಿ, ನನಗೆ ಎಲ್ಲ ರಿಟೈರ್ ಆದ್ಮೇಲೆ ಕಲಿತೀನಿ ಅನ್ನೋ ಒಂದು ಮನೋಭಾವನೆ ಇದ್ರೆ ದೆನ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ವಾಟ್ ಎವರ್ ಸೊಲ್ಯೂಷನ್ ಯು ಆರ್ ಲುಕಿಂಗ್ ಫಾರ್. ಆಮೇಲೆ ನೋಡೋಣ ಅನ್ನೋ ತರ ಅಲ್ಲ. ಬಟ್ ದಿಸ್ ಹ್ಯಾಸ್ ದ ರೈಟ್ ಸೊಲ್ಯೂಷನ್ ಫಾರ್ ದ ರೈಟ್ ಟೈಪ್ ಆಫ್ ಅ ಸೀಕರ್, ಫಾರ್ ಆಲ್ ಟೈಪ್ ಆಫ್ ಸೀಕರ್ಸ್. ಬಟ್ ಯು ಶುಡ್ ಬಿ ದಟ್ ಆ ಸರೆಂಡರೆನ್ಸ್ ಆ ಒಂದು ಇದ್ರೆ ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ಬಟ್ ವಾಟ್ ಈಸ್ ದೇರ್ ಇನ್ ಯು, ವಾಟ್ ಆರ್ ಯು ಆಸ್ಕಿಂಗ್ ಫಾರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ಇಟ್ಕೊಳ್ಬೇಕು. ಐ ವಾಂಟ್ ಯು ಟು ಪೀಪಲ್ ಟು ಓಪನ್ ಅಪ್ ದಟ್ ನಿಮ್ಮ ಒಂದು ಆ ಭಗವದ್ಗೀತೆ ಕಲಿಯುವಂತ ತವಕ ಆ ಒಂದಿದು ಯಾತಿಕ್ಕೋಸ್ಕರ, ವಾಟ್ ಈಸ್ ಇಟ್ ದೇರ್ ಅನ್ನೋದನ್ನ ಯು ಕೃಷ್ಣನ್ ಜೊತೆ ಯು ಕ್ಯಾನ್ ಆಕ್ಚುಲಿ ಟಾಕ್. ಅರ್ಜುನ್ ಯಾಕೆ ಗೊತ್ತಾ ಸಿಕ್ತು? ಅರ್ಜುನ ಅಂತಂದ್ರೆ ಸಂಸ್ಕೃತದಲ್ಲಿ ಅರಿ ಅಂತ, ರಿಜು ಅಂತ. ರಿಜು ಅಂತಂದ್ರೆ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್. ದಟ್ ಈಸ್ ಅ ವೆರಿ ವೆರಿ ಸ್ಪೆಷಲ್ ಸ್ಪಿರಿಚುವಲ್ ಕ್ಯಾರೆಕ್ಟರ್. ಅಂಥವ್ರಿಗೆ ಮಾತ್ರ ಸಿಗತ್ತೆ. ಹಿ ಈಸ್ ಸಿಂಪಲ್ ಟು ದ ಕೋರ್ ಅಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ದಿಸ್ ಇಸ್ ವಾಟ್ ಐ ವಾಂಟ್. ಹಿ ವಾಸ್ ವೆರಿ ಶ್ಯೂರ್. ಫಸ್ಟ್ ಕನ್ಫ್ಯೂಷನ್ ಇತ್ತು, ಹೋಗ್ತಾ ಹೋಗ್ತಾ ನಿಮ್ಗೆ ಸೆಕೆಂಡ್ ಚಾಪ್ಟರ್ ಅರ್ಥ ಆಗುತ್ತೆ ಹೌ ಹಿ ವಾಸ್ ವೆರಿ ಶ್ಯೂರ್ ಅಂತ. ಸೊ ಹಿ ಸರೆಂಡರ್ಡ್ ಅಂಡ್ ಹಿ ವಾಸ್ ವೆರಿ ಶ್ಯೂರ್ ದಿಸ್ ಇಸ್ ವಾಟ್ ಐ ವಾಂಟ್. ಸೊ ಅದಕ್ಕೋಸ್ಕರ ಅವನಿಗೆ ಸಿಕ್ತು. ಅರ್ಜುನ ಅಂದ್ರೆ ಅದೇ ಅರ್ಥ. ಸೊ ವಾಟ್ ಈಸ್ ದಟ್ ಇನ್ ಯು, ದಟ್ ಫೈರ್? ಇನಿಷಿಯಲಿ ನನಗ್ ಶುರುವಾಗಿದ್ದು ನನಗೆ ಆಗ್ತಾ ಇದ್ದಿದ್ ಬೇಜಾರು, ದುಃಖಗಳಿಂದ. ಆಮೇಲೆ ಹೋಗ್ತಾ ಹೋಗ್ತಾ ಅರ್ಥ ಆಯ್ತು, ಓಕೆ ಹಿ ಇಸ್ ದ ಒನ್ ಹೂ ಕ್ಯಾನ್ ಗಿವ್ ಅಲ್ಟಿಮೇಟ್ ಹ್ಯಾಪಿನೆಸ್. ಅಂಡ್ ದೆನ್ ಹೋಗ್ತಾ ಹೋಗ್ತಾ ಏನ್ ಅರ್ಥ ಆಯ್ತು, ಹಿ ಇಸ್ ದ ಒನ್ ಹೂ ಇಸ್ ಆಲ್ ವರ್ತಿ ಆಫ್ ನೋಯಿಂಗ್. ನಿನ್ನೆ 15ನೇ ಚಾಪ್ಟರ್ದು ಸಾರ ಒಂದು ಕೇಳ್ತಾ ಇದ್ದೆ ಒಂದು ಪ್ರವಚನದಲ್ಲಿ. ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು, ಭಗವಂತನ ತಿಳ್ಕೊಂಡ್ರೆ ಬೇರೆ ಪ್ರಪಂಚದ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಷ್ಟು ಫಲ ಸಿಗತ್ತೆ. ಹಿ ಈಸ್ ಆಲ್ ವರ್ತಿ ಆಫ್ ನೋಯಿಂಗ್. ಪೂರ್ತಿ ಅರ್ಥ ಮಾಡ್ಕೊಳಕ್ ಆಗಲ್ಲ ನಮ್ ಲಿಮಿಟೆಡ್ ಮೈಂಡ್ ಸೆಟ್ ಅಲ್ಲಿ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ಅರ್ಥ ಮಾಡ್ಕೊಂಡು ಆಧ್ಯಾತ್ಮಿಕ ಸಾಧನೆ ಮಾಡೋ ಹಂಬಲದಿಂದ ಕಲಿತಾ ಇದ್ದೀನಿ. ವೆರಿ ನೈಸ್ ಟು ನೋ, ಅಪರ್ಣ. ನನ್ಗೆ ಫ್ರಮ್ ಅ ವೆರಿ ಲಾಂಗ್ ಟೈಮ್ ನಾವತ್ ನಿಮ್ ಹತ್ರ ಮಾತಾಡ್ದೆ, ನಮ್ ತಾಯಿ ಮತ್ತೆ ಅತ್ತೆ ಇಬ್ರು ತೀರ್ಕೊಂಡ್ಮೇಲೆ ಐ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್, ಅಂದ್ರೆ ಐ ವೆಂಟ್ ಇನ್ ಟು ಡಿಪ್ರೆಷನ್. ದೆನ್ ಐ ಸ್ಟಾರ್ಟೆಡ್ ಆಸ್ಕಿಂಗ್ ವೈ ಮೀ? ನನ್ನ ಅತ್ತೆನೆ ಯಾಕೆ ಹೋಗ್ಬೇಕಾಗಿತ್ತು? ನಾನ್ ಅಂಥದ್ ಏನ್ ಮಾಡ್ಬಿಟ್ಟೆ? So that was my first opening window when I started fighting with God. Then over a period of years, I boiled down to a question saying, Naan yaru? Am I Brunda? Am I my husband's wife? Am I a mother? Am I a daughter? Am I a daughter-in-law? Am I a sister? These are all the roles I'm playing. But who am I? What is my use? ಇಲ್ಲಿ ನಾನು ಯಾಕಿದ್ದೀನಿ? And I watched one movie where it is like, ಮೂವಿ ಹೆಸರು ಮರ್ತೋಯ್ತು, ಹಳೇ ಕನ್ನಡ ಫಿಲಂ ಒಂದು, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರೋದು. ಅದ್ರಲ್ಲಿ ಹರಿಶ್ಚಂದ್ರ, ಭಕ್ತ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ, ಸಾರಿ. In that movie, from rags to riches and from riches to rags back to riches. ಯಾಕ ಹಂಗ್ ಮಾಡ್ದ? ಅವನ್ ಏನ್ ತಪ್ಪು ಮಾಡ್ದ ಹರಿಶ್ಚಂದ್ರ? ಈಸ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಬಟ್ ಅವನಿಗೆ ಆತರ ಪನಿಷ್ಮೆಂಟ್ ಯಾಕೆ?
ಸೊ ಅದೇ ತರ ನನಗ್ ಯಾಕೆ ಈ ತರ? ಸೊ ಐ ವೆಂಟ್ ಥ್ರೂ ಲಾಟ್ ಆಫ್ ಕ್ವೆಶನ್ಸ್. ನನಗೆ ಕೂಡ ಬಿಟ್ಟಂಗ ಆಗೋಯ್ತು. Then finally it was Aparna who told me, get into this. Probably you'll get answer for all this. So my question boils down to, who am I? What is my purpose here? And is this all real or is it imagination? Do we all really exist or is it a mirage? ಇದೆಲ್ಲ ಒಂದು ಕನ್ಸ. ಇವಾಗ ಒನ್ಸ್ ಅ ಪರ್ಸನ್ ಡೈಸ್, ಅವ್ರು ಇದ್ರಾ ಅನ್ನೋ ಕ್ವೆಶನ್ ಆಗೋಗತ್ತೆ. ಇಟ್ ಇಸ್ ರಿಯಲಿ ಲೈಕ್ ನಮ್ಮಮ್ಮ ನಮ್ಮತ್ತೆ ನಿಜವಾಗ್ಲೂ ಇದ್ರಾ ಇಲ್ಲ, ಅವ್ರು ನಾನು ಆರ್ ದೇರ್ ಅ ಫ್ರಾಕ್ಷನ್ ಆಫ್ ಮೈ ಇಮ್ಯಾಜಿನೇಷನ್? am I? It's very weird. I know for my age, people find these questions from my side or for my age very weird. But this is something that has been troubling me for many years. So my father also told me that the only place that you will get answer to all your questions is Bhagavad Gita. ನೀನು ಶ್ಲೋಕ ಪ್ರಾಕ್ಟೀಸ್ ಮಾಡೋದ್ ಮುಖ್ಯ ಅಲ್ಲ, ಅದ್ರ ಸಾರಾಂಶ ಅರ್ಥ ಮಾಡ್ಕೋ. ಅದಷ್ಟು ನೀ ಅರ್ಥ ಮಾಡ್ಕೊಂಡ್ರೆ ಒಂದು ಮಟ್ಟಕ್ಕೆ ಗೆದ್ದೆ ನೀ ಲೈಫ್ ನಲ್ಲಿ. ಸೊ ದಟ್ ಇಸ್ ಮೈ ಸೋಲ್ ರೀಸನ್ ಆಫ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಭಗವದ್ ಗೀತಾ. ವೆರಿ ನೈಸ್, ವೆರಿ ನೈಸ್. ಸೊ ಈ ಒಂದು ನಿಮ್ಮ ಒಂದು ಸೀಕಿಂಗ್ ಏನಿದೆಯೋ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಯು ಫ್ರೂಟ್ಸ್. ಬಿಕಾಸ್ ಭಗವದ್ಗೀತೆನಲ್ಲಿ ಹೇಳಿರೋದೇ ಅದು. ಫಸ್ಟ್ 6 ಚಾಪ್ಟರ್ಸ್ he has disclosed about the ಜೀವ. ನೀವು ಹೇಳಿದ್ರಲ್ಲ ಈಗ ನಾನ್ ಯಾರು ಅನ್ನೋದನ್ನ. ಸೊ he explains question by question, chapter by chapter he takes. ನಾನ್ ಯಾರು, ನನ್ನ ಪರ್ಪಸ್ ಏನು, ವಾಟ್ ಶುಡ್ ಐ ಡೂ ಹಿಯರ್ ಅಂಡ್ ವೈ ಆಮ್ ಐ ಎಕ್ಸಿಸ್ಟಿಂಗ್ ಹಿಯರ್. ನೀವೇನ್ ಪ್ರಶ್ನೆಗಳು ಕೇಳಿದ್ರು ಅದನ್ನ ತ್ವಂ ಅಂತ ಕರಿತೀವಿ. ಆ 6 ಚಾಪ್ಟರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಶ್ರೀಕೃಷ್ಣ he has dealt with that. ತತ್ಪದಾರ್ಥ ಎರಡನೇ ಪ್ರಶ್ನೆ, ಹೂ ಆಮ್ ಐ ಅನ್ನೋದು ಭಗವಂತ ಹೇಳ್ತಾ ಇದ್ದಾನೆ. he is telling about himself. ಅಪರ್ಣ ಹೇಳಿದ್ರು he is worthy of knowing ಅಂತ. ಸೊ he is the only worthy of knowing, ಬೇರೆ ಇನ್ಯಾವುದೂ ಅಲ್ಲ. whatever we get in this life, it is for us to use in this life, but to know he is the only person ಅಂತ ಹೇಳೋದು, only Shakti or the only Chaitanya. You cannot use these pointers. Actually, these are actually pointers to understand, but definitely Bhagavanta, he tells about himself, that is Tat Padartha, in the next 6 chapters. From 7th to 12th chapter, he only tells about himself. Next, allinda ಬಂದ್ಮೇಲೆ 13th chapter in the 18th chapter ಗೆ he explains how am I and you are one. ಹೇಳ್ತಾರಲ್ಲ ತತ್ವಮಸಿ, this is the ಬೀಜ ಮಂತ್ರ, or this is the crux, or this is the ವೇದಾಂತ ಸಾರ ಆಫ್ ಎವ್ರಿಥಿಂಗ್. ಬ್ರಹ್ಮಸೂತ್ರ ಇರ್ಬೋದು, ಒಂದು ಅದ್ವೈತ ಮಕರಂದ ಇರ್ಬೋದು, ವಾಟ್ ಎವರ್ ಇಟ್ ಹ್ಯಾಸ್ ಕಮ್ ಫ್ರಮ್ ದ ಪರಂಪರಾಗತವಾಗಿ ಏನು ಬಂದಿದೆಯೋ ಇದೆ. ದಿಸ್ ಇಸ್ ದ ಓನ್ಲಿ ಕ್ರಕ್ಸ್. ಏನು? ದಟ್ ತತ್ವಂ ಅಸಿ, ಯು ಆರ್ ದಟ್. ಬಟ್ ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನಾನು ಅಂತಂದ್ರೆ ಏನು? ಇಲ್ಲಿ ನಮ್ ಕಾಣ್ತಾ ಇರುವಂತ ಈ ಒಂದು ದೇಹರೂಪಿಯಾಗಿರುವಂತ ಬೃಂದ ಭಗವಂತ ಹೇಗಾಗಕ್ ಸಾಧ್ಯ? ದಿಸ್ ಇಸ್ ದ ಬೇಸಿಕ್ ಕ್ವೆಶ್ಚನ್. ನಾನ್ ಭಗವಂತ ಹೇಗಾಗಕ್ ಸಾಧ್ಯ? ಓಕೆ, ಸ್ಕ್ರಿಪ್ಚರ್ಸ್ ಅಲ್ಲಿ ಬರೆದಿದ್ದಾರೆ, ಬಟ್ ಓಕೆ, ವಿತ್ ಭಕ್ತಿ ಅಂಡ್ ವಿತ್ ದ ರೆಸ್ಪೆಕ್ಟ್ ಐ ವಿಲ್ ಅಗ್ರಿ, ಬಟ್ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್. ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನೇ ಬೃಂದ ಕೇಳ್ತಾ ಇದ್ದಾರೆ, ಹೂ ಆಮ್ ಐ? ನಾನು ಭಗವಂತ ಹೇಗಾಗಕ್ ಸಾಧ್ಯ? ಅದನ್ನ ಕ್ಲಿಯರ್ ಆಗಿ ಹೇಳ್ತಾ ಬರ್ತಾರೆ. ಸೊ ಇಲ್ಲಿ ಎಲ್ಲಿ ಹೇಳ್ತಾ ಇದ್ದಾನ ಅವನೀಗ? ಮಹಾಭಾರತ ಯುದ್ಧ ಭೂಮಿಯಲ್ಲಿ ಮಧ್ಯಭಾಗದಲ್ಲಿ he is telling about this ವೇದಾಂತ ವಿಚಾರನ ಅವನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹೇಗ್ ಹೇಳ್ತಾನೆ? he will never tell, okay ನಾನೀಗ ಕೊಡ್ತಾ ಇದೀನಪ್ಪ ತಗೋ ಅಂತ ಹೇಳೋದಿಲ್ಲ. only and only when that situation arises, ಯಾವಾಗ ನನಗೆ ನಿಜವಾಗ್ಲೂ ಐ ನೀಡ್ ದ ಆನ್ಸರ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಂತ ಅರ್ಜುನ ಯಾವಾಗ ಪಟ್ ಹಿಡಿದು ಕೂತ್ಕೊಳ್ತಾನೋ ಆವಾಗ್ಲೇ ಶುರು ಮಾಡ್ತಾನೆ. ಅಲ್ಲಿವರೆಗೂ ಹಿ ವಿಲ್ ನಾಟ್ ಆನ್ಸರ್. ಸೊ ಒಂದೊಂದೇ ಒಂದು ಕ್ವೆಶ್ಚನ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾನೆ.
So whatever your seeking is there, Brinda, definitely it will be answered, because you are the Arjuna seeking. Definitely it will be answered. ಇನ್ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಮ್ಯಾಮ್ ಸಾರಿ, ನನ್ ಕ್ಯಾಮ್ರಾ ಆನ್ ಮಾಡ್ತಿದ್ರೆ ಡಿಸ್ಕನೆಕ್ಟ್ ಆಗ್ತಿದೆ, ಸೊ ನಾನ್ ಹಂಗೆ ಮಾತಾಡ್ಬೋದಾ? ಪರವಾಗಿಲ್ಲ, ಮಾತಾಡಿ. ಯಾರು ನಗ್ಬಾರ್ದು, ಬಟ್ ದಿಸ್ ಇಸ್ ವೆರಿ ಖಂಡಿತ ಕಾಮನ್. ಇಲ್ಲ, ಹೇಳಿ. ಸಿ 30 years ಇಂದ ನಮ್ಗೆ ಗೊತ್ತಿದೆ ಇದು ಭಗವದ್ಗೀತೆ ಇದೆ, ಅದು ಹಿಂದೂದು ನಮ್ದು ಗ್ರಂಥ ಅಂತ. ಬಟ್ ಸ್ಟಿಲ್ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮನೇಲಿ ಅಜ್ಜಿ ಇದ್ರು, ತಾತ ಇದ್ರು, ಎಲ್ಲ ದೊಡ್ಡವರಿದ್ರು, ಬಟ್ ವಿ ನೆವರ್ ಬಾದರ್ ಟು ಲರ್ನ್. ಅದು ಬರೀ ಸರಸ್ವತಿ ಪೂಜೆಗೆ ಬುಕ್ ಇಡೋ ತರದ್ದು ಒಂದ್ ಪುಸ್ತಕ ತರ ನೋಡ್ತಿದ್ವಿ ಹೊರತು ಅವರು ಮೇ ಬಿ ನಿಮ್ಗೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅಂತ ಹೇಳ್ಕೊಟ್ಟಿಲ್ಲ, ನಾವು ಕಲೀಲಿಕ್ಕೆ ಇಂಟ್ರೆಸ್ಟ್ ಪಟ್ಟಿಲ್ಲ. ದಟ್ ಶುಡ್ ನಾಟ್ ರಿಪೀಟ್. ಅದಕ್ಕೋಸ್ಕರ ಅದು ಒಂದು. ಪ್ಲಸ್ ನನ್ ಫ್ರೆಂಡ್ಸ್ಗೆಲ್ಲ ಹೇಳ್ದೆ ಈ ತರ ನಾನ್ ಸೇರ್ಕೊಂಡಿದೀನಿ ಅಂತ. ಅವರು ಒಂಥರ ಸರ್ಕಾಸ್ಟಿಕ್ ಆಗಿ ಹೇಳಿದ್ರು, ಏನು ಆಧ್ಯಾತ್ಮಕ್ ಸೇರ್ಕೊಂಡ್ಬಿಟ್ಟಿದ್ಯಾ, ಮೆಡಿಟೇಷನ್ ಎಲ್ಲ ಶುರು ಮಾಡ್ಬಿಟ್ಟಿದ್ಯಾ, ಹಂಗೆ ಹಿಂಗೆ ಅಂತ. ಬಟ್ ನನಗೇನು, ಇಟ್ ಇಸ್ ಮೇ ಬಿ ಅ ನ್ಯೂ ಲರ್ನಿಂಗ್ ಫಾರ್ ಮಿ. ಸೊ ಐ ಡೆಫಿನೆಟ್ಲಿ ಅದು ನಾನು ಪಾಸಿಟಿವ್ ಆಗೇ ತಗೊಂಡೆ. ಬಿಕಾಸ್ ವೈರಾಗ್ಯ ಅಥವಾ ಆತರ ಅನ್ನೋದು ಇಟ್ ಇಸ್ ನಾಟ್ ನೆಗೆಟಿವ್. ನನಗೇನೋ ಒಂದು ಹೊಸದು ಅರ್ಥ ಮಾಡ್ಕೋತಿದ್ದೀನಿ, ಸೊ ದಟ್ ಐ ಕ್ಯಾನ್ ಶೇರ್ ಇಟ್ ಟು ಮೈ ನೆಕ್ಸ್ಟ್ ಜನರೇಷನ್ ಅನ್ನೋದು ಇಟ್ ಇಸ್ ಅ ಪ್ರೌಡ್ ಫೀಲಿಂಗ್ ಫಾರ್ ಮೀ. ಸೊ ಐ ಡಿಡ್ ನಾಟ್ ರಿಗ್ರೆಟ್ ಆರ್ ಐ ಡಿಡ್ ನಾಟ್ ಕೇರ್ ಫಾರ್ ದೋಸ್ ಥಿಂಗ್ಸ್. ಸೊ ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳ್ದೆ, ಆ ಚೇಂಜಸ್ ಕೂಡ ಅವರು ಮೇ ಬಿ ನನ್ನ ನೋಡ್ತಿದಾರೆ ಇವಾಗ, ಹೌ ಪಾಸಿಟಿವ್ ಐ ಆಮ್. ಮತ್ತೆ ನಾನು ಯೋಚನೆ ಮಾಡೋ ರೀತಿ ಆಗಿರ್ಬೋದು, ಅಥವಾ ನಾನು ಅದನ್ನ ಏನಂತಾರೆ ಇಂಪ್ಲಿಮೆಂಟ್ ಆಗಿರ್ಬೋದು. ಐ ಥಿಂಕ್ ಐ ಹವ್ ಚೇಂಜ್ ಅ ಲಾಟ್. ದಟ್ ಇಸ್ ಪ್ರೌಡ್. ನಾನು ಅದನ್ನ ಪ್ರೌಡ್ ಆಗಿ ಹೇಳ್ಕೋಬಹುದು. ಸೊ ದಿಸ್ ಇಸ್ ವಾಟ್ ನನ್ಗೆ ಅದಕ್ಕೋಸ್ಕರನೇ ನಾನು ಓಕೆ ಸೇರ್ಕೊಂಡ್ರೆ ನಾನೇನೋ ಒಂದು ಹೊಸದ್ ಕಲಿತೀನಿ, ನಾನ್ ಮಾಡಿದ ತಪ್ಪನ್ನ ನನ್ ಮಕ್ಳು ಅಥವಾ ನೆಕ್ಸ್ಟ್ ಜನರೇಷನ್ ಮಾಡೋದ್ ಬೇಡ, ಚಿಕ್ಕ ವಯಸ್ಸಿಂದಾನೇ ಕಲೀಲಿ ಅಂತ ಒಂದು ಉದ್ದೇಶದಿಂದ ಐ ಜಾಯಿಂಡ್. Very good thought. Can I say something, please? Yeah, please. Yeah. Shankar. Am I audible? Yeah, you're audible, Shankar. You can speak. Okay. So namaste to all of you, and I'm sorry I can't switch my webcam on for the simple reason that the cam is not working. So anyway, it doesn't matter. So I hope it is okay. Yeah, Okay. continue. Yeah. So I'm here, or I'm studying the Bhagavad Gita again now, because it was a very strange coincidence. For quite a few months, I have been wanting to go back to the Gita again. I have read the Gita many times before, and there was the inner urge that I should read it again. And this opportunity to join this class and learn once again is, it came as a wonderful coincidence. You may call it synchronicity or whatever. So that's why I'm here. There are a few things that I would also like to share, which will go beyond answering the question as to why I'm here. The one most beautiful thing about the Gita is you don't ever complete learning it, or the lessons that come from the Gita never stop. So it is a unceasing, infinite fountain of knowledge and also bliss. So you never stop. It's not like watching a movie or a play or reading a book. You feel that you have done it. On the one hand, every time you read the Gita and finish, when you come to the last chapter and finish, you still feel that there is something to be learned, and the message of the Gita is as fresh as ever. And after some time, you feel tempted to go back to it. And secondly, a very important thing which I learned quite early on was that the Bhagavad Gita is not just a scripture that we have to learn for us to know more about our culture, or to pass on the baton to
the next generation. They're all absolutely true, absolutely fine. But I feel that the main reason that we learn the Gita is that as long as we are living, as long as we face day-to-day life, the battlefield is always there. The battlefield of life is always there, and very rarely can we have a situation where we are not in a position of conflict. A battlefield is a place where a conflict is about to begin, and a conflict happens only when there are two warring sides. So in life, we find every single day warring or conflicting or contradictory situations. And therefore, in order to harmonize, you need the message of the Gita on a daily basis. And our situations change. And therefore, the lesson that we can draw from Gita is infinite. And something that would have struck me as very important, very noble, very meaningful when I read the Gita for the first time, and many other things would not have sounded so relevant. But when I read the Gita for the second time, for example, I find that whatever I found relevant, whatever I found important, is important from another angle. Suddenly it shines. It is like a diamond which has innumerable faces. So suddenly there is a wonderful lesson to learn from the same principle, from the same idea, from the same teaching. And then certain other things which I would have thought are not so relevant for me now suddenly become important. Maybe due to the context, maybe due to the situation in my life, and so on. So the Gita is called the perennial philosophy. It has something to offer, as Vasuke was mentioning. The milch cow, provides milk to its calf all the time, so to say. And so that is the other thing that I wanted to say. The last point I want to mention is that this is what I have learned by studying the Gita many times. It is always good to have this idea of studentship. Be like Arjuna, be very curious, be explorative, be open, be sincere when we read the Gita, when we study the Gita. That's because if we think that we know, if we think that we already are aware of certain things, then we are actually shutting out new learning. So if we want to invite new learning into our lives, we need to have a completely open mind. And the best way to have an open mind is to be like Arjuna. Vasuke was mentioning one very beautiful thing last time, and that is, why is it Arjuna Vishada Yoga? We all understand that there is the Vishada of Arjuna, but why is it called yoga? It is because an answer does not come until there is a question. And as the saying goes, when the disciple or the student is ready, the teacher will arrive. It is not that the teacher isn't there, but the studentship, the eagerness to learn should come. And when it blossoms, then the teacher is there. And therefore, Gita is the eternal teacher. So it will be good if we also learn what are the reasons why Arjuna wants to do what he proposes to do. That is, stop fighting and retreat from the battle. So if we can read his questions, go over them once again, and relate them to our own lives, we also see that in the midst of a lot of conflict, in the midst of a lot of difficulties that we face in everyday life, there's a great temptation to withdraw from all of that and retreat into something, into a place or into a situation which is full of peace. We think that we get peace of mind from getting away from situations. We don't understand that peace or strife always remains in our mind. And wherever we go, our mind is, and therefore peace and strife will
continue to be there. It is not just going to be all peace all the time. And later on, as we see in the Gita, Shri Krishna says that he who sees peace in strife and strife in peace, he sees indeed. So, so that's what I wanted to say. Thanks for your patient listening. ಥ್ಯಾಂಕ್ ಯು ವೆರಿ ಮಚ್ ಶಂಕರ್, ಚೆನ್ನಾಗಿ ಹೇಳಿದ್ರಿ. ವೈ ವಿ ಹ್ಯಾವ್ ಟು ಲರ್ನ್ ಗೀತಾ ಅನ್ನೋದು ಇಲ್ಲಿ ಸರಿಯಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳಿದ್ರಿ. ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಅರ್ಜುನ, ಹೌ ವಿ ಹ್ಯಾವ್ ಟು ಥಿಂಕ್, ಹೌ ವೇರ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಟು ಲರ್ನ್ ಭಗವದ್ಗೀತೆ, ಅಂಡ್ ವೈ ಡೋಂಟ್ ವಿ ಗೆಟ್ ಆನ್ಸರ್ಸ್, ಬಿಕಾಸ್ ವಿ ಆರ್ ನಾಟ್ ಸಿನ್ಸಿಯರ್, ವಿ ಆರ್ ನಾಟ್ ದಟ್ ಸ್ಟೂಡೆಂಟ್. If we are actually the student and if that is burning in us, then definitely Krishna will come. That is what ಇವಾಗ ತಾನೇ ಏನ್ ಹೇಳಿದ್ರಿ, ಶಿಷ್ಯ ರೆಡಿ ಆದಾಗ ಗುರು ಬರ್ತಾನೆ, ಗುರುವಿನ ಆಗಮನ ಆಗತ್ತೆ. ಶಿಷ್ಯ ರೆಡಿ ಆದಾಗ ಮಾತ್ರ ಗುರುವಿನ ಆಗಮನ ಆಗತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ದ ಗುರು ಹೂ ಕಮ್ಸ್ ಇನ್ ದ ನೆಕ್ಸ್ಟ್ ಚಾಪ್ಟರ್. ಸಾಂಖ್ಯ ಯೋಗದಲ್ಲಿ ಬರ್ತಾನೆ. ಇವಾಗ ಏನ್ ಹೇಳ್ತಾನೆ ನೋಡೋಣ. ಸೊ ಇಲ್ಲಿ ಇನ್ನೊಂದು ಹೇಳ್ತೀನಿ, ಈ ಭಗವದ್ಗೀತೆನ ಯಾಕೆ ಓದ್ಬೇಕು ಅನ್ನೋದನ್ನ ನಾನು ಇನ್ನೊಂದು ಕಡೆ ಐ ವಾಸ್ ಲಿಸನಿಂಗ್ ಟು ಅ ಪ್ರವಚನ, ಅಲ್ಲಿ ವಸುದೇವಸುತಂ ದೇವಂ ಆ ಒಂದು ಶ್ಲೋಕನ್ ಎಲ್ಲರೂ ಕೇಳಿರ್ತೀರ. ವಸುದೇವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನೋಡಕ್ ಹೋದ್ರೆ ವಸುದೇವಸುತಂ ದೇವಂ ಅಂತಂದ್ರೆ ಏನು ನಾವು ಇದಕ್ಕೆ ಅರ್ಥ ಏನಮ್ಮ ಅಂತ ಒಂದ್ ಮಗು ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೋದು. ವಸುದೇವನ ಮಗನಾಗಿರುವಂತ ಇವನು ಶ್ರೀಕೃಷ್ಣ, ಅವನು ದೇವಕಿಗೆ ಅಂದ್ರೆ ತಾಯಿಗೆ ಸಂತೋಷನ ಕೊಟ್ಟ, ಅರ್ಥ ಆಯ್ತಾ ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಏನು, ಅವನು ಕಂಸ ಮತ್ತೆ ಚಾಣೂರನ ವಧೆ ಮಾಡ್ದ, 2ನೇ ಪಾಯಿಂಟ್. ಆಮೇಲೆ ಇವನು ಜಗದ್ಗುರುವಾಗಿ ಮುಂದೆ ಭಗವದ್ಗೀತೆನ ಎಲ್ಲಾರ್ಗೂ ಕೊಟ್ಟ. ಸೊ ಅದಕ್ಕೋಸ್ಕರ ನಾವು ಈ ಒಂದು ಕೃಷ್ಣನ ನಾವು ನಮಸ್ಕಾರ ಮಾಡ್ಬೇಕಪ್ಪ ಅಂತ ಸಿಂಪಲ್ ಆಗಿ ಅರ್ಥ ಹೇಳ್ತೀವಿ. ಆದ್ರೆ ಇದಕ್ಕೆ ಎಷ್ಟು ಡೀಪರ್ ಮೀನಿಂಗ್ ಇದೆ ಅಂತ ನನಗೆ ಅವಾಗ್ಲೇ ಅರ್ಥ ಆಗಿದ್ದು. ವಸುದೇ ವಸುತಂ ದೇವಂ ಕಂಸ ಚಾಣೂರ ಮರ್ದನಂ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾನೆ, ಇಲ್ಲಿ ಮಗನ ಒಂದು ಕರ್ತವ್ಯನ ಹಿ ಈಸ್ ಫುಲ್ಫಿಲಿಂಗ್. ಕೃಷ್ಣ ಎಲ್ಲಿ ಹುಟ್ಟಿದ್ದು, ಜೈಲಲ್ಲಿ ಹುಟ್ಟಿದ, ದೇವಕಿ ಮಗನಾಗಿ ಹುಟ್ಟಿದ. ಆದ್ರೆ ಬೆಳೆದಿದ್ದಲ್ಲಿ ಯಶೋದೆ ಹತ್ರ ಬೆಳೆದ. ಯಶೋದೆ ಹತ್ರ ಬೆಳೆದ್ರೂ ಕೂಡ ಅವನು he became that source of ಆನಂದ or happiness to his ಹಡದ ತಾಯಿ ದೇವಕಿಗೆ ಖುಷಿ ಆನಂದ ಕೊಡೋಂಥವನಾದ. we have to understand that ಇಲ್ಲಿ ನಮ್ಮ ಒಂದು ಪ್ರಪಂಚದಲ್ಲಿ ಎಷ್ಟು ಜನ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ, ಎಷ್ಟು ಜನ ಗೌರವ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ಅಪ್ಪ ಅಮ್ಮನ್ಗೆ ಒಂದು ಚೂರು ನೋವು ಮಾಡಬಾರ್ದು, ಅವರನ್ನ ನಾನ್ ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಮನೋಭಾವನೆ ಯಾರಲ್ಲಿದೆ? ಪರವಾಗಿಲ್ಲ, ದೇ ಟೇಕ್ ದ ಪೇರೆಂಟ್ಸ್ ಫಾರ್ ಗ್ರಾಂಟೆಡ್. ಸೊ ಅಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಮನೆಗೆ ಮಗನಾಗು ಫಸ್ಟ್ ಅಂತ. ಬಿ ನಿನ್ನ ಮನೆಯಲ್ಲಿ ಯು ಹ್ಯಾವ್ ಟು ಬಿ. ನಿನ್ನ ತಂದೆ ತಾಯಿಗೆ ಸಂತೋಷ ಕೊಡು. ದಟ್ಸ್ ದ ಫಸ್ಟ್ ಸರ್ಕಲ್. ಆಮೇಲೆ ನೆಕ್ಸ್ಟ್ ವಸುತಂ ದೇವಂ ಕಂಸ ಚಾಣೂರ ಮರ್ದನಂ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ದೊಡ್ಡವನಾದ ಮೇಲೆ ಲೋಕಕಂಟಕರಾಗಿರುವಂತ ಕಂಸನ್ನ ಚಾಣೂರನ್ನ ವಧೆ ಮಾಡ್ದ. ದಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಈಸ್ ಗಿವಿಂಗ್ ಟು ದ ಸೊಸೈಟಿ. ದೊಡ್ಡವನಾದ್ಮೇಲೆ ಫಸ್ಟ್ ಮನೆಗೆ ಮಗನಾಗು, ಆಮೇಲೆ ಸೊಸೈಟಿಗೆ ನೀನ್ ಏನು ನಿನ್ನ ಒಂದು ಕರ್ತವ್ಯ, ನೀನ್ ಯು ನೋ ಹೂ ಯು ಆರ್, ನೀನ್ ಯಾತಿಗ್ ಬಂದಿದ್ಯಾ ಅಂತ ನಿನಗ್ ಗೊತ್ತಿದೆ. ಸೊ ದಟ್ ಪರ್ಪಸ್ ನ ನೀನ್ ಸರಿಯಾಗಿ ಲೀಡ್ ಮಾಡು, ಅದನ್ನು ತೋರಿಸ್ತಾ ಇದ್ದಾನೆ. ಹೀ ಶೋಯಿಂಗ್ ಹೌ ಟು ಲೀಡ್ ಅ ಲೈಫ್. ಕಂಸ ಚಾಣೂರ ಮರ್ದನಂ. ಅಷ್ಟೇ ಅಲ್ಲ, ಅಷ್ಟು ಮಾಡ್ಬಿಟ್ಟು ಹೊಟ್ಟೋದ್ನ, ಅಷ್ಟು ಮಾಡಿ ಹೋಗಿದ್ದಿದ್ರೆ ನಮ್ಗೆ ಶ್ರೀಕೃಷ್ಣನ ಇಷ್ಟು ವರ್ಷ ಆದ್ರೂ ನಾವು ನೆನಪಿಸ್ಕೊಳ್ತಾ ಇರ್ಲಿಲ್ಲ. ಇಷ್ಟು ಅಂದ್ರೆ ಅವನು ದೇಹ ರೂಪಿಯಾಗಿ ಹೋದ್ಮೇಲೂ ಕೂಡ ಅವನನ್ನ ನಾವು ನೆನಪಿಸ್ಕೊಳ್ತಾ ಇದೀವಿ ಅಂತಂದ್ರೆ ಹಿ ಹ್ಯಾಸ್ ಗಿವನ್ ದಟ್ ಕಾಂಟ್ರಿಬ್ಯೂಷನ್ ಟು ದ ಹೋಲ್ ಮ್ಯಾನ್ ಕೈಂಡ್, ದ ಸೊಸೈಟಿ. ಹಾಗೆ ಬಾಳು ನೀನು ಅಂತ ಹೇಳ್ತಾ ಇದೆ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಅವ್ನು ಭಗವದ್ಗೀತೆ ಕೊಟ್ಟು ಮುಂದೆ ಬರುವಂತ ಎಷ್ಟೋ ಜನಗಳಿಗೆ ಸಹಾಯ ಮಾಡಿದ್ದಾನೆ. ನಾಟ್ ಓನ್ಲಿ ಇನ್ ಹಿಸ್ ಪ್ರೆಸೆಂಟ್ ಲೈಫ್ ಟೈಮ್, ಬರುವಂತ ಎಷ್ಟೋ ಮುಂದೆ ಜನಗಳಿಗೆ ಸಹಾಯವಾಗು, ಲೋಕಕ್ಕೆ ಉಪಕಾರ ಆಗುವಂತ ನಿನ್ನ ಜೀವನನ ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ಒಂದೇ ಒಂದು ಶ್ಲೋಕ, ಇಟ್ ಸೇಸ್ ಹೌ ಟು ಲೀಡ್ ಅ ಲೈಫ್. ಸೋ ಬ್ಯೂಟಿಫುಲ್.
I really felt that I have to share with you people. ವಸುದೇವ ಸುತಂ ಇದು ಎಷ್ಟು ದ ಡೀಪರ್ ಮೀನಿಂಗ್. ಸೊ ಹೀಗೇನೆ ಭಗವದ್ ಇವರು ಶಂಕರ್ ಅವ್ರು ಹೇಳ್ದಂಗೆ ಒಂದು ಸತಿ ಓದಿದಾಗ ನಮಗೆ ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಗತ್ತೆ. ಓ ಹೌದಲ್ವಾ, ಕೃಷ್ಣ ಹಿಂಗೆ ಹೇಳ್ದ, ಅರ್ಜುನ ಹೀಗೆ ಹೇಳ್ದ, ಓಕೆ. ಸೊ ಅದನ್ನೇ ಎರಡನೇ ಸತಿ ಮನನ ಮಾಡಿದಾಗ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ದ ಡೀಪರ್ ಮೀನಿಂಗ್ ಆಫ್ ಇಟ್. ಥರ್ಡ್ ಲೆವೆಲ್ ಹೋದಾಗ ಓಹೋ ಹೌದಾ, ಇನ್ನೂ ಜಾಸ್ತಿ ಅರ್ಥ. ಅದೇ ಶ್ಲೋಕ ಇಟ್ ಗಿವ್ಸ್ ಮೀನಿಂಗ್ ಟು ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ವಿ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಆಲ್ ವಾಕ್ಸ್ ಆಫ್ ಲೈಫ್, ಆಲ್ ಪೀಪಲ್ಸ್, ಎಂಥದ್ದೇ ಸಿಚುಯೇಷನ್ ಇದ್ರೂ ನಮ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ಇದು ಭಗವದ್ಗೀತೆ ಯಾತಿಕ್ ಓದ್ಬೇಕು ಮತ್ತೆ ಹೇಗೆ ನಮ್ ಜೀವನನ ನಡೆಸ್ಕೊಂಡು ಹೋಗ್ಬೇಕು, ದಟ್ ಈಸ್ ಒನ್ ಥಿಂಗ್. ಈಗ ಇಲ್ಲಿಗೆ ವಿ ಲರ್ನ್ ಫಸ್ಟ್ ಚಾಪ್ಟರ್ದು ಓದಿದ್ವಿ. ಈಗ ಎರಡನೇ ಚಾಪ್ಟರ್ಗೆ ಬರ್ತಾ ಇದೀವಿ, ಕಾಲಿಡ್ತಾ ಇದೀವಿ. ಎರಡನೇ ಚಾಪ್ಟರ್ದ ಹೆಸರು ಸಾಂಖ್ಯ ಯೋಗ ಅಂತ. ಸೊ ಐ ವಿಲ್ ಸ್ಟಾರ್ಟ್. ಇನ್ನು ಒಂದು 10 ನಿಮಿಷ ಇದೆ. ಇದು ಎರಡನೇ ಅಧ್ಯಾಯದನ್ನ ಪ್ರಾರಂಭ ಮಾಡ್ಬಿಡೋಣ. ಸೊ ಅಪರ್ಣ ಹಾಕ್ತೀರಾ? ಹಾ ವಾಸುಕಿ. ನಾನು ನಿಮ್ಮ ಹೋಸ್ಟ್ ಮಾಡಿಲ್ಲ, ಒಂದ್ ನಿಮಿಷ. ಮಾಡಿದ್ದೀರಾ? ಯಾರು ರಿಪೀಟ್ ಮಾಡ್ತೀರಾ? ಹೇಳಿದ್ರಿ. ಶೇರ್ ಮಾಡಿದ್ದೀನಿ. ಎರಡನೇ ಅಧ್ಯಾಯ ಪ್ರಾರಂಭ. ಸಂಜಯ ಉವಾಚ. ಸಂಜಯ ಉವಾಚ. ಸಂಜಯ ಉವಾಚ. ತಂ ತಥಾ ಕೃಪಯಾವಿಷ್ಟಂ. तं तथा कृपया विश्वं. तं तथा कृपया विश्वं. ಇಷ್ಟಂ विष्टम्. ಅಶ್ರುಪೂರ್ಣಾಕುಲೇಕ್ಷಣಂ. श्रुपो स्प्लिट ಮಾಡ್ತೀರಾ? ಅಶ್ರುಪೂರ್ಣ ಅಶ್ರಪೂರ್ಣ ಕುಲೇಕ್ಷಣಂ. ಕುಲೇಕ್ಷಣಂ. ಅಶ್ವಪೂರ್ಣ ಕುಲೇಕ್ಷಣಂ. ಅಶ್ರು ಅಂತಂದ್ರೆ ಕಣ್ಣೀರು. ಅಶ್ರುಪೂರ್ಣ ಕುಲೇಕ್ಷಣಂ. ಅಶ್ರುಪೂರ್ಣ ಕುಲೇಕ್ಷಣಂ. ವಿಷೀದಂತಮಿದಂ ವಾಕ್ಯಂ. ವಿಷೀದಂತಮಿದಂ ವಾಕ್ಯಂ. ವಿಷೀದಂತಮಿದಂ ವಾಕ್ಯಂ. ಉವಾಚ ಮಧುಸೂದನಃ. ಉವಾಚ ಮಧುಸೂದನಃ. ಉವಾಚ ಮಧುಸೂದನಃ. ಓಕೆ. ಸೊ ಇಲ್ಲಿ ಶೇರಿಂಗ್ ಸ್ಟಾಪ್ ಮಾಡಿ. ಸೊ ಇದು ಎರಡನೇ ಅಧ್ಯಾಯದ ಹೆಸರು ಸಾಂಖ್ಯ ಯೋಗ ಅಂತ. ಸಾಂಖ್ಯ ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ಗೊತ್ತಿದ್ಯಾ? ಸಾಂಖ್ಯ ಯೋಗ. ಸಾಂಖ್ಯ ಅಂತಂದ್ರೆ ಸಂಖ್ಯೆ ಇಂದ, ಸಂಖ್ಯೆ ಅನ್ನೋ ಪದದಿಂದ ಬಂದಿರುವಂತದ್ದು ಸಾಂಖ್ಯ ಅಂತ ಕರೀತಾರೆ. ಸಂಖ್ಯೆ ಅಂದ್ರೇನು? ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ಸ್ ಅಂತ ಕರಿತೀವಿ ಅಲ್ವಾ? ಸೊ ವೈ ಇಸ್ ದಿಸ್ ಅಧ್ಯಾಯ, ದಿಸ್ ಚಾಪ್ಟರ್ ಕಾಲ್ಡ್ ಸಾಂಖ್ಯ ಯೋಗ? ವೆರಿ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದ್ರೆ ಸಾಂಖ್ಯ ಅಂತಂದ್ರೆ ಇಲ್ಲಿ ಈ ಅಧ್ಯಾತ್ಮನ ಕೃಷ್ಣ ಯಾವ ರೀತಿ ಹೇಳಿದಾನೆ ಅಂತಂದ್ರೆ ಹಿ ಈಸ್ ಎಕ್ಸ್ಪ್ಲೇನಿಂಗ್ ಸೋ ಲಾಜಿಕಲಿ, ಸೋ ಸೈಂಟಿಫಿಕಲಿ, ಸೋ ಮ್ಯಾಥಮ್ಯಾಟಿಕಲಿ. ಇಲ್ಲಿ ಸೈನ್ಸ್, ಲಾಜಿಕ್, ಮ್ಯಾಥಮ್ಯಾಟಿಕ್ಸ್ ಮೂರನ್ನು ಸೇರಿಸಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಯಾರೇ ಆಗ್ಲಿ ನಮ್ಗೆ ಕೇಳಿದ್ರೆ ದೊಡ್ಡವ್ರು ಹೇಳಿದಾರಪ್ಪ ಮಾಡು, ಅಥವಾ ಹಿಂದಿನಿಂದ ಬಂದಿದೆ ಫಾಲೋ ಮಾಡು ಅಂತ ಯಾರು ಹೇಳ್ತಾ ಇದ್ದಾರೋ ಅಂಥವ್ರಿಗೆ ಇದು ಒಂದು ಪಾಠ. ಯಾಕೆಂದ್ರೆ ಹಿ ಈಸ್ ಟೆಲಿಂಗ್ ಇಟ್ ಸೋ ಲಾಜಿಕಲಿ ಅಂತಂದ್ರೆ ಇದಕ್ಕೆ ಮತ್ತೆ ಎರಡು ಮಾತೇ ಇಲ್ಲ. ಹಿ ಈಸ್ ಎಕ್ಸ್ಪ್ಲೇನಿಂಗ್ ಇಟ್. ಸೊ ಇದಕ್ಕೆ ಸಾಂಖ್ಯ ಅಂತಂದ್ರೆ ಜ್ಞಾನ ಅಂತ ಕರೀತಾರೆ. ಈ ಒಂದು ಸೈಂಟಿಫಿಕ್ ನಾಲೆಡ್ಜ್ ಆಫ್ ಆತ್ಮಜ್ಞಾನ ಇಸ್ ಕಾಲ್ಡ್ ಸಾಂಖ್ಯ ಯೋಗ. ಈಗ ನಮ್ಗೆ
ಎಲ್ಲಾ ಟೈಮಲ್ಲೂ ಒಂದೇ ತರ ಇರಕ್ ಸಾಧ್ಯ ಇಲ್ಲ. ಯಾರೋ ಏನೋ ಅಂದ್ರು, ಸಡನ್ ಆಗಿ ವಿ ಗೆಟ್ ಕಾಟ್ ಇನ್ ದಟ್ ಅಂಡ್ ವಿ ಡಿಪ್ರೆಸ್ ಆಗ್ಬಿಡ್ತೀವಿ. ಅಂಡ್ ಅಲ್ಲಿಂದ ಆಚೆ ಬರೋದಕ್ಕೆ ಅರ್ಧ ದಿನನೋ, ಒಂದು ದಿನನೋ, ಒಂದು ವಾರನೋ, ಒಂದು ತಿಂಗಳೋ, ಒಂದು ವರ್ಷನೋ ಗೊತ್ತಿಲ್ಲ, ಬಟ್ ವಿ ಟೇಕ್ ದಟ್. ಹೌದಲ್ವಾ? ದಟ್ ಈಸ್ ಕಾಲ್ಡ್, ಈ ಒಂದು ಮೈಂಡ್ ಸ್ಟೇಟ್ಗೆ ಇಲ್ಲಿ ಏನಂತ ಕರಿತೀವಿ ನಾವು? ಡಿಪ್ರೆಷನ್ ಅಂತ ಕರಿತೀವಿ, ಮನೋವ್ಯಾಕುಲತೆ ಅಂತ ಕರಿತೀವಿ. ಸೊ ಇದಕ್ಕೆ ಬೇಕಾದಷ್ಟು ಹೆಸರುಗಳಿದೆ. ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ದೇ ನಂಬರ್ 1 2 3 4 5 ಅಂತ ಹೇಳ್ತಾ ಹೋಗ್ತಾರೆ. ನೀವು ನಿಂಗೆ ಹಿಂಗಾಗ್ತಿದ್ಯಾ, ಭಯ ಇದ್ಯಾ, ಇದು ಫೋಬಿಯಾ. ಓಹೋ, ನಿನ್ಗೆ ಆಂಗ್ಸೈಟಿ ಇದೆಯಾ, ಇನ್ನೊಂದು ಫೋಬಿಯಾ. ಸೊ ಇದೆಲ್ಲ ಇಟ್ಸ್ ಆಲ್ ಡಿಫ್ರೆಂಟ್ ಡೆಫಿನಿಷನ್ಸ್ ಆಫ್ ದ ಡಿಪ್ರೆಷನ್ ಓನ್ಲಿ, ಇನ್ನೇನೂ ಇಲ್ಲ. ಅಂದ್ರೆ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ಡಿಪ್ರೆಷನ್ ಅನ್ನೋದು ಏನಿದೆ ಅದು ಆವಾಗಿನ ಕಾಲದಲ್ಲೇ ಅರ್ಜುನನಿಗೆ ಆಗಿತ್ತು. ವಿ ಹ್ಯಾವ್ ಟು ಬಿ ಹ್ಯಾಪಿ. ಓಕೆ, ನನಗೊಬ್ಬನ್ಗೆ ಅಲ್ಲಪ್ಪ, ಅರ್ಜುನನ್ಗೂ ಆಗಿತ್ತು ಡಿಪ್ರೆಷನ್ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಇವಾಗ ಡಿಪ್ರೆಷನ್ಗೆ ನಾವ್ ಇವಾಗ ಏನ್ ಮಾಡ್ತೀವಿ? ವಿ ಯೂಶಲಿ ಗೋ ಟು ಅ ಡಾಕ್ಟರ್, ರೈಟ್? ಡಾಕ್ಟರ್ ಅಲ್ಲ, ವಿ ಗೋ ಟು ಅ ಸೈಕ್ಯಾಟ್ರಿಸ್ಟ್. ಸೊ ನಮ್ಗೆ ಏನೋ ಒಂಚೂರು ತೊಂದರೆ ಆಯ್ತು ಅಂದ್ರೆ ವಿ ಗೋ ಟು ಅ ಸೈಕ್ಯಾಟ್ರಿಸ್ಟ್. ಏನೋ ಒಂಚೂರು ಹೇಳ್ಬಿಟ್ಟು ಮಾತ್ರೆನೋ ತಗೊಳ್ಳೋದು ಏನೋ ಒಂದು ಮಾಡ್ತೀವಿ. ಓಕೆ, ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ. ಸೈಕ್ಯಾಟ್ರಿಸ್ಟ್ ಏನ್ ಮಾಡ್ತಾನೆ? ಓಕೆ, ನಿಂಗೆ ಯಾಕೆ ಏನಾಗ್ತಿದೆ ಹೇಳು ಅಂತ. ದೆನ್ ಹಿ ವಿಲ್ ಕಲೆಕ್ಟ್ ಯೋರ್ ರೆಕಾರ್ಡ್ಸ್. ಓಕೆ, ನನಗೆ ಭಯ ಆಗ್ತಾ ಇದೆ. ಯಾವ್ದ್ರಿಂದ ಭಯ ಆಗ್ತಾ ಇದೆ? ಓ, ನನಗೆ ಹಲ್ಲಿ ನೋಡಿದ್ರೆ ಭಯ ಆಗ್ತಾ ಇದೆ, ಇನ್ನೊಂದು ಜಿರಳೆ ನೋಡಿದ್ರೆ ಭಯ ಆಗ್ತದೆ, ಅಥವಾ ಮೇಲಿಂದ ಹೈಟ್ಸ್ ನೋಡಿದ್ರೆ ಭಯ ಆಗುತ್ತೆ. ಹೀಗೆ ಬೇಕಾದಷ್ಟು ಒಂದೊಂದನ್ನೇ ಹೇಳ್ತಾ ಹೋಗ್ತಾರೆ. ದೆನ್ ಹಿ ವಿಲ್ ಟೆಲ್, ಓಹೋ ಹೌದಾ, ನಿಮ್ಗೆ ಒಂದ್ ಕೆಲಸ ಮಾಡಿ, ನಿಮ್ಗೆ ಆ ಭಯ ಹೋಗೋದಕ್ಕೆ ನಿಮ್ಗೆ ಒಂದು ಮಾತ್ರೆ ಕೊಡ್ತೀನಿ, ಅದನ್ನ ತಗೊಳ್ಳಿ, 1 ತಿಂಗಳು ತಗೊಳ್ಳಿ, ಅವಾಗ ನಿಮ್ಗೆ ಕಮ್ಮಿ ಆಗತ್ತೆ. ಸೊ ಒಂದು ರೋಗ ಹೋಗಿ ಇನ್ನೊಂದು ರೋಗಕ್ಕೆ ಲೀಡ್ ಆಗ್ತಾ ಹೋಗುತ್ತೆ. ಕೆಮಿಕಲ್ಸ್ ಕೊಟ್ಟು ನಮ್ ಬಾಡಿನ ಹಾಳು ಮಾಡಿ ಹೀಗೆ ಮಾಡ್ತಾ ಹೋಗ್ತಾರೆ. ಸೊ ಬಟ್ ಇದು ಇವಾಗಿನ ಕಾಲದ್ದು ಸೈಕ್ಯಾಟ್ರಿಸ್ಟ್ ಮಾಡೋದು. ಆದ್ರೆ ಅವಾಗ ಅರ್ಜುನನಿಗೆ ಡಿಪ್ರೆಷನ್ ಆದಾಗ ಅವನೇನ್ ಮಾಡ್ದ? ಹಿ took shelter in Krishna. Krishna, can you imagine that ನಮ್ಗೆ ಇರುವಂತ ಡಿಪ್ರೆಷನ್ ಆಗ್ಲಿ, ಮನೋವ್ಯಾಕುಲತೆ ಆಗ್ಲಿ ಎಷ್ಟು ದಿನ ತಗೊಳ್ಬಹುದು? ಡಾಕ್ಟರ್ ಇದನ್ನ ಎಷ್ಟು ದಿನ ತಗೊಳ್ಬೇಕು ಅಂದ್ರೆ ತಗೊಂಡು ನೋಡೋಣ, ಇನ್ನೊಂದ್ಸತಿ ಕನ್ಸಲ್ಟೇಷನ್ ಬಂದಾಗ ನಾನು ಹೇಳ್ತೀನಿ, ನಿಮ್ಗೆ ಕಮ್ಮಿ ಆಗಿದೆಯೋ ನೋಡಿ ಹೇಳ್ತೀನಿ. ಸೊ ದಿಸ್ ಇಸ್ ವಾಟ್ ದೇ ಟೆಲ್, ರೈಟ್? ಬಟ್ ಆ ವಾರ್ ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಅವನ್ ಟ್ರೀಟ್ ಮಾಡಿದ್ ಯಾವ್ದನ್ನ? ಅವನು ಬ್ರೈನ್ ನ ಟ್ರೀಟ್ ಮಾಡದ್ನ, ಬಾಡಿನ ಟ್ರೀಟ್ ಮಾಡದ್ನ, ಮೈಂಡ್ ನ ಟ್ರೀಟ್ ಮಾಡದ್ನ, ಥಾಟ್ಸ್ ನ ಟ್ರೀಟ್ ಮಾಡದ್ನ, ಯಾವ್ದನ್ನ ಟ್ರೀಟ್ ಮಾಡ್ದ? ಡೈರೆಕ್ಟ್ ಆಗಿ ಹಿ ಪುಟ್ ಹ್ಯಾಂಡ್ಸ್ ಇನ್ ದ ಆ ಒಂದು ನೀನ್ ಯಾರು ಅಂಡರ್ಸ್ಟ್ಯಾಂಡ್ ಫುಲ್ ಆ ಆತ್ಮನ ಟ್ರೀಟ್ ಮಾಡ್ದ. ದ ರಾಂಗ್ ಕಾನ್ಸೆಪ್ಟ್ಸ್ ವಾಟ್ ಎವರ್ ಯು ಆರ್ ಫೀಲಿಂಗ್, ಅದನ್ನ ಸರಿ ಮಾಡ್ದವನು. ಓನ್ಲಿ 1 ಅವರ್, ಓನ್ಲಿ 1 ಅವರ್ ಅಲ್ಲಿ ನಮ್ಗೆ ಡಿಪ್ರೆಷನ್ ನ ಸರಿ ಮಾಡುವಂತ ಡಾಕ್ಟ್ರು ಎಲ್ಲಾದ್ರೂ ಇರಕ್ ಸಾಧ್ಯನಾ? ಸಿಗಕ್ ಸಾಧ್ಯನಾ? ಖಂಡಿತ ಇಲ್ಲ. ಸೊ ವಿ ಹ್ಯಾವ್ ಟು ಕೀಪ್ ಕೃಷ್ಣ ಇನ್ ಅವರ್ ಆಲ್ವೇಸ್ ಇನ್ ಅವರ್ ಬುದ್ಧಿ, ಸೊ ದಟ್ ನಮ್ಗೆ ಎಂಥದ್ದೇ ಪ್ರಾಬ್ಲಮ್ ಬಿಡಿ, ಅದು ಹೋಗೇ ಹೋಗುತ್ತೆ. ಆದ್ರೆ ಮಾನಸಿಕವಾಗಿ ನಾವು ತೊಳಲಾಡ್ತಾ ಇದೀವಲ್ಲ, ಅದು ಹೋಗ್ಬೇಕು ಅಂತಂದ್ರೆ ಆ ಒಂದು ಬಿಗ್ಗೆಸ್ಟ್, ದ ಹೈಯೆಸ್ಟ್ ಸೈಕಾಲಜಿಸ್ಟ್ ಕೃಷ್ಣನ ನಾವ್ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಇವಾಗ ನಾವ್ ಯೋಚನೆ ಮಾಡಿದ್ರೆ, ಬೃಂದ ಒಂದ್ ಪ್ರಶ್ನೆ ಕೇಳಿದ್ರು, ಹೂ ಆಮ್ ಐ ಅಂತ. ಇಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ಬೃಂದ. ಹೂ ಆಮ್ ಐ, ಇಲ್ಲಿ ಹೂ ಆಮ್ ಐ ಅಂತಂದ್ರೆ ಯಾರು ತಿಳ್ಕೊಂಡಿದ್ದೀರಾ ನೀವು? ನಿಮ್ಮನ್ನ ನೀವು ಯಾವ ರೀತಿ ನೋಡ್ತೀರಾ? ಇಲ್ಲಿ 3 ತರ ಇದೆ. ಒಂದು, ವಾಟ್ ಎವರ್ ಯು ಸಿ, ನಿಮ್ಮ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ ಅದು ನಾನು ಅಂತ ನೀವ್ ಹೇಳ್ತೀರಾ. ನಾನು ಬೃಂದ, ನಾನು ಹೀಗಿದ್ದೀನಿ, ನಾನು ಟೀಚರು, ನಾನು ಬುದ್ಧಿವಂತೆ, ನಾ ಚೆನ್ನಾಗಿ ಹಾಡ್ತೀನಿ. ದಿಸ್ ಇಸ್ ವಾಟ್ ಯು ಟೆಲ್ ಅಬೌಟ್ ಯೋರ್ ಸೆಲ್ಫ್. ಬಟ್ ಬೇರೆಯವ್ರನ್ನ ಕೇಳಿದ್ರೆ ಅವ್ರದ್ದು ವರ್ಷನೇ ಬೇರೆ ಇರುತ್ತೆ. ಬೃಂದ ಯಾರು ಅಂತ ಕೇಳಿದ್ರೆ ಬೃಂದನ್ ವರ್ಷನೇ ಬೇರೆ ಇರುತ್ತೆ. ಕರೆಕ್ಟ್? ಸೊ ವರ್ಲ್ಡ್, ವಾಟ್ ಡಸ್ ವರ್ಲ್ಡ್ ಥಿಂಕ್ ಅಬೌಟ್ ಯು, ದಟ್ ಈಸ್ ಒನ್ ಥಿಂಗ್. ಇವೆರಡೂ ಅಲ್ಲ. ವಾಟ್ ಎವರ್ ಬೃಂದ ಇಸ್ ಥಿಂಕಿಂಗ್ ಅಬೌಟ್ ಹರ್ ಸೆಲ್ಫ್ ಆರ್ ವಾಟ್ ಎವರ್ ದ ವರ್ಲ್ಡ್ ಇಸ್ ಥಿಂಕಿಂಗ್ ಅಬೌಟ್ ಬೃಂದ, ಇವೆರಡು ನಾನಲ್ಲ. ವಾಟ್ ಈಸ್ ಬೃಂದ? ಬೃಂದ ಅಂದ್ರೆ ಬೃಂದ ಅಲ್ಲ. ಹೂ ಆಮ್ ಐ, ನಿಜವಾದ ನಾನು ಯಾರು ಅನ್ನೋ ಒಂದು ಕನ್ಫ್ಯೂಷನ್ ಇಸ್ ದೇರ್. ಈ ಒಂದು ಕನ್ಫ್ಯೂಷನ್ ಏನಿದೆಯೋ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು ಮನೋವ್ಯಾಕುಲತೆ.
the tug of war starts. When the tug of war starts, ನಾವು ಇಳಿತಾ ಹೋಗ್ತೀವಿ. ಅದನ್ನ ನೀನು ಭಗವಂತನ ಕಡೆ ತಿರುಗಿಸಿದಾಗ, ಕೃಷ್ಣ ಐ ಡೋಂಟ್ ನೋ, ಪ್ಲೀಸ್ ಹೆಲ್ಪ್ ಮೀ, ಹೂ ಆಮ್ ಐ, ಅದು ಯೋಗವಾಗಿ ಪರಿಣಮಿಸುತ್ತೆ. ಅವಾಗ ಕೊಡ್ತಾನೆ ಸಾಂಖ್ಯ, ಅವಾಗ ಕೊಡ್ತಾನೆ ಜ್ಞಾನ. ಸಾಂಖ್ಯ ಅಂತಂದ್ರೆ ನಾಲೆಡ್ಜ್ ಆಫ್ ದಿ ಸೆಲ್ಫ್. ಸಾಂಖ್ಯ ಇಸ್ ನಥಿಂಗ್ ಬಟ್ ದ ನಾಲೆಡ್ಜ್ ಆಫ್ ದಿ ಸೆಲ್ಫ್, explained, proved logically, scientifically by Lord himself. ನಮಗೆ ಯಾವಾಗ ಮನೋವ್ಯಾಕುಲತೆ ಜಾಸ್ತಿ ಆದಾಗ ನನ್ಗೆ ಏನಪ್ಪಾ ಮಾಡ್ಲಿ ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ ಕೂತ್ಕೊಂಡ್ರೆ ಅದು ಯೋಗ ಆಗಲ್ಲ. ಆದ್ರೆ ಯಾವಾಗ ಕೃಷ್ಣನ್ ಕಡೆ ತಿರುಗಿಸಿ ನನಗೆ ಸಹಾಯ ಮಾಡು ಅಂತ ಯಾವಾಗ ನೀ ತಿರುಗ್ತೀಯೋ ಆವಾಗ ಯೋಗ ಆಗತ್ತೆ. ಯಾವುದ್ರ ಮೂಲಕ ಯೋಗ ಆಗತ್ತೆ? ಸಾಂಖ್ಯದ ಮೂಲಕ ಯೋಗ ಆಗತ್ತೆ. ಹಿಂದೆ ಏನಾಗಿತ್ತು? ವಿಷಾದದ ಮೂಲಕ ಯೋಗ ಆಗತ್ತೆ. ಇವಾಗ ಸಾಂಖ್ಯದ ಮೂಲಕ ಯೋಗ ಆಗೋದ್ರಿಂದ ಈ ಒಂದು ಚಾಪ್ಟರ್ಗೆ ಸಾಂಖ್ಯ ಯೋಗ ಅಂತ ಹೆಸರು. ಸೊ ಇಲ್ಲೇನ್ ಹೇಳ್ತಾ ಇದ್ದಾನೆ ಸಾಂಖ್ಯ ಯೋಗದಲ್ಲಿ, ಅಂಡ್ ಇಲ್ಲಿ ಈ ಒಂದು ಇದು ಶುರು ಮಾಡೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಗಿವ್ ದ ಹೋಲ್ ಯಾವ ರೀತಿ ಈ ಒಂದು ಚಾಪ್ಟರ್ ವಿಲ್ ಗೋ ಅಬೌಟ್ ಅಂತ ಹೇಳ್ಬೇಕು. ಮೊದಲನೇದಲ್ಲಿ ಯು ಹ್ಯಾವ್ 4 ಭಾಗಗಳಾಗಿ ಯು ಕ್ಯಾನ್ ಟೆಲ್. ಇವಾಗ ನೀವು ಟೀಚರ್ಸ್ ಇದ್ದೀರಿ. ಸೊ ವೆನ್ ಒಂದು ಪಾಠ ಓದ್ಬೇಕಾದ್ರೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ವಾಟ್ ಯು ಡೂ, ಅದನ್ನ ಬ್ರೇಕಪ್ ಮಾಡ್ತೀರಾ. ಓಕೆ, ಫಸ್ಟ್ ಪಾರ್ಟ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್, ಸೆಕೆಂಡ್ ಪಾರ್ಟ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್, ಥರ್ಡ್ ಪಾರ್ಟ್ ಓಕೆ, ಫೋರ್ತ್ ಪಾರ್ಟ್, ಫಿಫ್ತ್ ಪಾರ್ಟ್ ಓಕೆ. ಇಷ್ಟು ಓದಿದ್ದಾದ್ಮೇಲೆ ಓಕೆ, ಫ್ರಮ್ ದ ಹೋಲ್ ಚಾಪ್ಟರ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಗಾಟ್ ಅಂತ ಯು ವಿಲ್ ಗೆಟ್ ದ ಹೋಲ್ ಪಿಕ್ಚರ್. ಸೊ ಇವಾಗ ನಾನೇನ್ ಹೇಳ್ತಾ ಇದ್ದೀನಿ, ಈ ಸಾಂಖ್ಯ ಯೋಗದಲ್ಲಿ ನಿಮಗೆ ಏನೇನು ಸಿಕ್ಕತ್ತೆ ಅಂತ ಫಸ್ಟೇನೆ ರುಚಿ ತೋರಿಸ್ಬಿಡೋಣ ಅಂತ ಕೃಷ್ಣ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಮುಂದೆ ಇದು ಬರುತ್ತೆ, ಓಕೆ ಐ ವಿಲ್ ಕಮ್ ಟು ನೋ ವಾಟ್ ನೆಕ್ಸ್ಟ್ ಏನ್ ಬರುತ್ತೆ ಅಂತ ನಿಮಗೆ ಅರ್ಥ ಆಗಕ್ ಶುರು ಆಗುತ್ತೆ. ಸೊ ಈ ಒಂದು ಸಾಂಖ್ಯ ಯೋಗದಲ್ಲಿ ದೇರ್ ಆರ್ 4 ಪಾರ್ಟ್ಸ್ ವಿಚ್ ವಿ ವಿಲ್ ಗೆಟ್ ಟು ನೋ. ಯಾವ್ದದು 4 ಪಾರ್ಟ್ಸು? ಮೊದಲನೇದು ದ ಸರೆಂಡರೆನ್ಸ್ ಆಫ್ ಕೃಷ್ಣ, ಸಾರಿ ಅರ್ಜುನ. ಸರೆಂಡರೆನ್ಸ್ ಅಂದ್ರೆ ಸಮರ್ಪಣಾ ಮನೋಭಾವ, ಅದು ಮೊದಲನೇ ಭಾಗ. ವೈ ಅಂಡ್ ಹೌ, ದ ಮೀನಿಂಗ್ ಆಫ್ ಸರೆಂಡರ್, ವಾಟ್ ಆಕ್ಚುಲಿ ಸರೆಂಡರ್ ಈಸ್, ಇದು ಮೊದಲನೇ ಭಾಗ. ಎರಡನೇ ಭಾಗ, ಅವನು ಸರೆಂಡರ್ ಆದಾಗ ಅವನಿಗೆ ಏನು ಸಿಕ್ತು, ಅದು ಸಾಂಖ್ಯ ಯೋಗ. ಇಲ್ಲೇ ಇರೋದು ಇಂಪಾರ್ಟೆಂಟ್, ದ ಕಂಪ್ಲೀಟ್ ಜ್ಞಾನ ಗಿವನ್ ಬೈ ಕೃಷ್ಣ. ಮೂರನೇ ಭಾಗ, ಜ್ಞಾನ ಕೊಟ್ಟಿದ್ದಾನೆ. ಜ್ಞಾನ ಕೊಟ್ಟಿದ್ದಾದ್ಮೇಲೆ ಅವನು ಯಾವ ರೀತಿ ಕೆಲಸ ಮಾಡ್ಬೇಕು ಜಗತ್ನಲ್ಲಿ, ನೀನ್ ಯಾವ ರೀತಿ ಕರ್ಮ ಮಾಡ್ಬೇಕು, ಹೌ ಶುಡ್ ಬಿ ಯೋರ್ ಆಕ್ಷನ್ ಇನ್ ದಿಸ್ ಸೊಸೈಟಿ, ಕರ್ಮದ ಬಗ್ಗೆ ಮಾತಾಡಿದ್ದಾನೆ. ಇದು ಮೂರನೇ ಭಾಗ. ನಾಲ್ಕನೇ ಭಾಗದಲ್ಲಿ ಏನ್ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಓಕೆನಪ್ಪ ನನಗೆ ನೀನು ಆತ್ಮಜ್ಞಾನ ಕೊಟ್ಟಿದ್ಯಾ, ಹೇಗ್ ಕೆಲಸ ಮಾಡ್ಬೇಕು ಅಂತ ಕೊಟ್ಟಿದ್ಯಾ, ಎಲ್ಲ ಸರಿ, ಆದ್ರೆ ಇದನ್ನ ತಿಳ್ಕೊಂಡು ನಾನು ಏನ್ ಮಾಡ್ಲಿ ಅಂತ ಅವನು ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ನಿನಗೆ ಜ್ಞಾನ ಬಂದ ಮೇಲೆ ನೀನ್ ಯಾವ ರೀತಿ, ಹೌ ಶುಡ್ ಯು ಆಪರೇಟ್ ಇನ್ ದ ಸೊಸೈಟಿ ಅಂತ ಹೇಳ್ತಾನೆ. ಜ್ಞಾನಿಗಳು ಹೇಗಿರ್ತಾರೆ, ಅವ್ರ ಮನಸ್ಥಿತಿ ಹೇಗಿರುತ್ತೆ, ಶಾಂತವಾಗಿರುತ್ತಾ, ಎಂಥ ಪರಿಸ್ಥಿತಿ ಬಂದ್ರು ಹೇಗಿರುತ್ತೆ, ಅಂದ್ರೆ ಇದನ್ನ ಸಾಂಖ್ಯ ಯೋಗದಲ್ಲಿ ಹೇಗಿದೆ ಅಂತಂದ್ರೆ, ಇಡೀ ಭಗವದ್ಗೀತೆಯ ಶೆಲ್ ಕಂಪ್ಲೀಟ್ ಭಗವದ್ಗೀತೆನ ಜಿಸ್ಟ್ ಮಾಡಿ ಸೆಕೆಂಡ್ ಚಾಪ್ಟರ್ ಕೊಟ್ಬಿಟ್ಟಿದ್ದಾನೆ. ಮುಂದೆ ಪ್ರಶ್ನೆನೇ ಕೇಳ್ಬೇಡ ಅಂತ. ಒಂದ್ಸತಿ ಕೇಳ್ದ ಇಸ್ ಡನ್, ಮುಗೀತು. ಎರಡನೇ ಚಾಪ್ಟರ್ ಕಂಪ್ಲೀಟ್ ಎಲ್ಲ ಹೇಳ್ಬಿಡ್ತಾನೆ ಕೃಷ್ಣ. ಸೊ ಬೃಂದ ಇವಾಗ ಇನ್ನೊಂದು ಪ್ರಶ್ನೆ ಹಾಕ್ತಾರೆ ನನ್ಗೀಗ, ಎಲ್ಲ ಒಂದೇ ಸತಿ ಕೇಳ್ಬಿಟ್ರೆ 18 ಚಾಪ್ಟರ್ ಯಾಕೆ ಕೊಟ್ಟ? You have understood me very well. ಸೊ ಎಲ್ಲ ಒಂದೇ ಸತಿ ಕೊಟ್ಟಾಗ ಏನಾಗತ್ತೆ ಹೇಳಿ? ಯೂಶಲಿ ಇಂಡೈಜೆಷನ್, ರೈಟ್? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಇನ್ ಒನ್ ಗೋ. ಸೊ ಹಾಗಾಗಿ ಅವನು ಅರ್ಜುನ ಮತ್ತೆ ಕೇಳ್ತಾನೆ, ನನಗೆ ಇನ್ನೊಂದ್ ಸ್ವಲ್ಪ ಬಿಡಿಸಿ ಹೇಳು, ನನ್ಗಿದು ಅರ್ಥ ಆಗ್ತಾ ಇಲ್ಲ, ಪ್ಲೀಸ್ ಎಕ್ಸ್ಪ್ಲೈನ್, ನಂಗಿದು ಅರ್ಥ ಆಗ್ತಾ ಇಲ್ಲ. ಸೊ ಒಂದೊಂದು ಕ್ವೆಶ್ಚನ್ ಅದ್ ಎರಡನೇ ಚಾಪ್ಟರ್ ನಲ್ಲಿ ಏನೇನು ಕೇಳಿರ್ತಾನೋ ಅದೆಲ್ಲದನ್ನು
ಭಾಗ ಭಾಗ ಮಾಡಿ ಮತ್ತೆ ಕೇಳ್ತಾನೆ ಅರ್ಜುನ. ಸೊ ಒಂದ್ ಕ್ವೆಶ್ಚನ್ಗೆ ಒಂದು ಚಾಪ್ಟರ್ ಬರ್ತಾ ಹೋಗುತ್ತೆ, ಇನ್ನೊಂದು ಕ್ವೆಶ್ಚನ್ ಇನ್ನೊಂದು ಚಾಪ್ಟರ್ ಬರುತ್ತೆ. ಓ ಯು ಡಿಂಟ್ ಅಂಡರ್ಸ್ಟ್ಯಾಂಡ್ ದಿಸ್, ಓಕೆ ಫೈನ್, ಬಾ ಹೇಳ್ತೀನಿ. ಸೊ ಸೆಕೆಂಡ್ ಚಾಪ್ಟರ್ ಇಸ್ ದ ಜಿಸ್ಟ್ ಆಫ್ ಭಗವದ್ಗೀತೆ. ಅದಾದ್ಮೇಲಿಂದ ಅರ್ಜುನನ್ಗೆ ಅಲ್ಲೇ ಸ್ಯಾಟಿಸ್ಫೈ ಆಗಲ್ಲ. ಬಿಕಾಸ್ ನೋಡ್ಬೇಕಿದ್ರೆ ನೀವು ಒಂದು ಚಾಪ್ಟರ್ ಮುಗೀತಿದ್ದಂಗೆ, ಇಫ್ ರಿಯಲಿ ಅವರ್ ಅರ್ಜುನ ಈಸ್ ಅವೇಕನ್ಡ್ ಇನ್ ಅಸ್, ಡೆಫಿನೆಟ್ಲಿ ಅಟ್ ದ ಎಂಡ್ ಆಫ್ ದ ಚಾಪ್ಟರ್ ಎಷ್ಟೋ ಪ್ರಶ್ನೆಗಳು ಮತ್ತೆ ಮೂಡಿರುತ್ತೆ. ಡೆಫಿನೆಟ್ಲಿ ಇಟ್ ವಿಲ್ ಕಮ್. ಅವಾಗ ಅದೇ ಪ್ರಶ್ನೆ, ಬಿಕಾಸ್ ದಿಸ್ ಹ್ಯಾಸ್ ಹ್ಯಾಪನ್ ಟು ಮೀ ವೆನ್ ಐ ವಾಸ್ ಸ್ಟಡಿಂಗ್ ದ ಭಗವದ್ಗೀತೆ. ಒಂದು ಪ್ರಶ್ನೆ ಮುಗೀತಿದಂಗೆ ಆನ್ಸರ್ ಕೊಡ್ತಿದಂಗೆನೆ ಅರ್ಜುನ ಕೇಳೋದಕ್ಕಿಂತ ಮುಂಚೆನೆ ದಟ್ ಈಸ್ ದೇರ್. ಅಂದ್ರೆ ಅವರು ಯಾರು ಎಕ್ಸ್ಪ್ಲೈನ್ ಮಾಡ್ತಿದಾರಲ್ಲ, ಅವ್ರು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆನೆ ಅರ್ಜುನ ಕೇಳೋಂತ ಪ್ರಶ್ನೆ ನನ್ನೊಳಗಾಗ್ಲೇ ಮೂಡಿರುತ್ತೆ. ದಿಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಓ ಹೌದಲ್ಲ, ದೆನ್ ನೆಕ್ಸ್ಟ್ ಆ ಕ್ವೆಶ್ಚನ್ಗೆ ಕೃಷ್ಣ ಆನ್ಸರ್ ಮಾಡ್ತಾ ಹೋಗ್ತಾನೆ. ಅಂದ್ರೆ ಇಡೀ ಭಗವದ್ಗೀತೆನಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳಿದೆಯೋ ಎಲ್ಲ ಹಾದು ಹೋಗುತ್ತಂತೆ ಅವಾಗ ಇರುವಂತ ಅರ್ಜುನನ್ಗೆ. ಅದಕ್ಕೋಸ್ಕರ ನಾವು ವಿ ಆರ್ ಲರ್ನಿಂಗ್ ಹಿಮ್. ಸೊ ಇಲ್ಲಿ ಮೊದಲನೇದ್ರೊಳಗೆ ಏನ್ ಹೇಳ್ತಾನೆ, ಸೊ ಇವಾಗ ಯು ನೋ ಇವಾಗ 4 ಭಾಗಗಳು ಹೇಗೆ ಬರುತ್ತೆ ಅಂತ. ಸಾಂಖ್ಯ ಯೋಗದಲ್ಲಿ ತಂ ತಥಾ ಕೃಪಯಾ ವಿಷ್ಟಂ, ತಂ ತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಅಂದ್ರೆ ಇದು ಯಾರು ಹೇಳ್ತಾ ಇರೋದು? ನಿಮ್ಗೆ ಆ ಹಳೇದು ಜ್ಞಾಪಕ ಬಂತಲ್ವಾ, ಯಾರು ಹೇಳ್ತಾ ಇದಾರೆ ಅಂತ? ದ ಸ್ಟೋರಿ ಈಸ್ ಬೀನ್ ಟೋಲ್ಡ್ ಬೈ ದ ಸಂಜಯ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಸಂಜಯ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾನೆ, ಹೀಗೆ ಹೇಳಿ ತಂ ತಥಾ ಕೃಪಯಾದಿಷ್ಟಂ. ಕೃಪಯ ಅಂತಂದ್ರೇನು? ಕರುಣೆ ತುಂಬಿರುವಂತ ಆ ಒಂದು ಅವಿಷ್ಟಂ ಅಂತಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ವ್ಯಾಪ್ತ ಆಗೋಗಿದೆ. ಕರುಣೆ ಅನ್ನೋದು ಇಟ್ ಹ್ಯಾಸ್ ಕಮ್ ಓವರ್ ಅರ್ಜುನ. ಇಟ್ಸ್ ಆಕ್ಚುಲಿ ನಾಟ್ ಕರುಣೆ. ಆ ಕರುಣೆ ಅನ್ನೋದು ನಿಮ್ಗೆ ಹೇಳಿದ್ನಲ್ಲ ಯಾವ ರೀತಿ ಮೋಹ ತುಂಬಿದ ಕರುಣೆ. ಇಟ್ಸ್ ಅ ಫಾಲ್ಸ್ ಸೂಡೋ ಬಿಹೇವಿಯರ್ ಆಫ್ ದಿ ಅರ್ಜುನ. ಆ ತುಂಬಿರುವಂತ ಕರುಣೆ ತುಂಬಿರುವಂತ ಅಶ್ರುಪೂರ್ಣ ಹೆಂಗಿದೆ ಅಂತಂದ್ರೆ ಅವನ್ಗೆ ಕಣ್ಣಲ್ಲಿ ತುಂಬಾ ನೀರ್ ತುಂಬ್ಕೊಂಡ್ಬಿಟ್ಟಿದಾನಂತೆ. ಎಷ್ಟು ತುಂಬ್ಕೊಂಡಿದ್ದಾನೆ ಅಂತಂದ್ರೆ ಅವನ್ಗೆ ಕಣ್ಣು ಮಂಜಾಗ್ಬಿಟ್ಟಿದೆ. ಫುಲ್ ತುಂಬಾ ಕಣ್ಣ ನೀರ್ ತುಂಬ್ಕೊಂಡ್ರೆ ಏನಾಗತ್ತೆ? ವಿ ಕಾಂಟ್ ಇವನ್ ಸಿ ದ ಪರ್ಸನ್ ಹೂ ಇಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅಸ್, ರೈಟ್? ಸೊ ಆ ತರ ಇದೆ ಅವನ ಪರಿಸ್ಥಿತಿ. ಸೊ ಹಾಗಾಗಿ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಶೋಕದಿಂದ ಹೇಳ್ತಾ ಇದ್ದಾನೆ ಮಧುಸೂದನ. ಹೀಗೆ ಹೇಳ್ತಾ ಇರೋದನ್ನ ಕೇಳ್ಬಿಟ್ಟು ಯಾರು ಹೇಳ್ತಾ ಇದ್ದಾನೆ ಇವಾಗ? ಕೃಷ್ಣ ಈಗ ಈ ವಾಕ್ಯನ ಹೇಳ್ತಾನೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ವಿಲ್ ಸಿ. ಸೊ ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ನಿಮಿಷ. ಓಕೆ, ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮಧುಸೂದನ ಅಂತ ಇಲ್ಲಿ ಒಂದು ಪದನ ಸಂಜಯ ಉಪಯೋಗಿಸಿದಾನೆ. ವೈ ಮಧು ಅನ್ನೋ ಒಬ್ಬ ರಾಕ್ಷಸ ಹಿಂದೆ ಇದ್ದ. ಹಿಂದೆ ಮಧು ಅನ್ನೋ ಒಬ್ಬ ರಾಕ್ಷಸನ ಕೃಷ್ಣ ಕೊಂದು ಹಾಕಿದ್ದ, ಅಸುರ ಸಂಹಾರ ಮಾಡಿದ್ದ. ಅಂಥ ಮಧುನ ಅಂತ ರಾಕ್ಷಸನ ಕೊಂದಿರುವಂತ ಮಧುಸೂದನ ಅವ್ರ ಜೊತೆಗಿದಾನೆ. ಯಾರ್ ಜೊತೆಗಿದಾನೆ? ಪಾಂಡವರ ಜೊತೆ ನಿಂತಿದ್ದಾನೆ. ಯಾರು ಹೇಳ್ತಾ ಇರೋದು ಇದನ್ನ? ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಸೊ ಪ್ರತಿಯೊಂದ್ರೊಳಗೂ ಅವ್ನ್ ಹಂಗಿಸ್ತಾ ಇದ್ದಾನೆ. ಯಾರನ್ನ? ಧೃತರಾಷ್ಟ್ರನ ರಾಜ ಅಂತಾನು ಹೇಳ್ತಾನೆ. ಅಲ್ಲಿ ಕೂಡ ಒಂದ್ ಹೇಳ್ತಾ ಇದ್ದಾನೆ, ನೋಡು ಮಧುಸೂದನ ಅವನ್ ಜೊತೆಗಿದ್ದಾನೆ. ನಿನ್ನ ಮಕ್ಕಳು ದೇ ಆರ್ ನಾಟ್ ಲೆಸ್ ದ್ಯಾನ್ ದ ರಾಕ್ಷಸಸ್. ರಾಕ್ಷಸರ ತರ ಏನು ಕಮ್ಮಿ ಇಲ್ಲ ಅವರು. ಹಾಗಾಗಿ ಎಲ್ಲ ಆಸುರಿ ಪ್ರವೃತ್ತಿ ಇರುವಂತವ್ರು ಕೌರವರು ಇದ್ದಾರೆ. ಹಿಂದೆ ಈ ಕೆಲಸ ಮಾಡಿದ್ದ ಆಗ್ಲೇ ಮಧುಸೂದನ, ಅಸುರರ ಸಂಹಾರ ಮಾಡಿದ್ದ, ನಿಂತಿದ್ದಾನೆ. ಇವಾಗ ಅವನು ಮುಂದೆ ಹೇಳ್ತಾನೆ ಭಗವದ್ಗೀತೆನ. ಅದನ್ನ ಕೇಳಿ ಅರ್ಜುನ, ಇಫ್ ಹಿ ಟೇಕ್ಸ್ ಆಕ್ಷನ್, ಏನಾಗಬಹುದು ನಿಮ್ಮ ಮಕ್ಕಳಿಗೆ ಯೋಚನೆ ಮಾಡಿ ಅಂತ ಹೇಳೋದಕ್ಕೋಸ್ಕರ, ಎಚ್ಚರ ಮಾಡೋದಕ್ಕೋಸ್ಕರ ಅವನೇನ್
ಹೇಳ್ತಾ ಇದ್ದಾನೆ ಹುಷಾರ್ ಅಂತ ಹೇಳ್ತಾನೆ. ಅಂದ್ರೆ ಸ್ಟಿಲ್ ಹಿ ಇಸ್ ಟೆಲಿಂಗ್ ದಟ್ ಸ್ಟಿಲ್ ಟೈಮ್ ಇಸ್ ದೇರ್, ಇನ್ನು ನಿನ್ ಮಕ್ಕಳನ್ನ ನೀನ್ ಹೋಗಿ ಕಾಪಾಡ್ಕೋಬಹುದು ಅಂತ ಈಗ್ಲೂ ಎಚ್ಚರಿಸ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನ. ಇಲ್ಲ ನಾವೇನ್ ತಿಳ್ಕೊಬೇಕು, ಆಗ್ಲೇ 10 ದಿನ ಆಗೋಗಿದೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ 10 days ಹ್ಯಾವ್ ಆಲ್ರೆಡಿ ಪಾಸ್ಡ್. ಇವಾಗ ಈ ಒಂದು ಸ್ಥಿತಿನಲ್ಲಿ ಸಾಯುವಂತ ಪರಿಸ್ಥಿತಿ ಬಂದಿದೆ, ಇವಾಗಾದ್ರೂ ಅರ್ಥ ಮಾಡ್ಕೊ, ಈಗ್ಲಾದ್ರೂ ಯು ಕ್ಯಾನ್ ಹಿಂದಕ್ಕೆ ಕರೆದ್ರೆ ಮೇ ಬಿ ನಿಮ್ ಈ ವಾರ್ ಆಗ್ದಲೇ ಇರ್ಬೋದು, ನಿಮ್ ಮಕ್ಕಳು ಉಳಿಬಹುದು ಅನ್ನೋ ಒಂದನ್ನ ಸ್ಪೆಸಿಫೈ ಮಾಡ್ತಾ ಹಿ ಸೇಸ್ ದಟ್ ಮಧುಸೂದನ ಈ ರೀತಿ ಹೇಳ್ತಾನೆ ಅಂತ ಹೇಳ್ತಾನೆ. ಸೊ ವಾಟ್ ಡಸ್ ಹಿ ಸೇಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಫಾರ್ ದ ನೆಕ್ಸ್ಟ್. ಈ ವಾಕ್ಯಂ ಅಂತ ಹೇಳ್ತಾನಲ್ಲ, ದೀಸ್ ಆರ್ ದ ಫಸ್ಟ್ ಅದಕ್ಕೆ ಅಂತಾರೆ ವಾಕ್ಯ ಬೈ ಸ್ಪೋಕನ್ ಬೈ ದ ಲಾರ್ಡ್. ಇವಾಗ ನೆಕ್ಸ್ಟ್ ಬರುವಂತದ್ದು ಅವನೇ ಹೇಳ್ತಾನೆ, ಕೃಷ್ಣ ಮಾತಾಡ್ತಾನೆ. ಈಗ ಇಲ್ಲಿವರೆಗೂ ಬರೀ ಧೃತರಾಷ್ಟ್ರ ಏನ್ ಮಾಡ್ತಾ, ಸಂಜಯ ಹೇಳ್ದ, ಅರ್ಜುನ ಹೇಳ್ದ, ನಾನು ಅಲ್ಲಿ ಕರ್ಕೊಂಡೋಗಿ ನಿಲ್ಸು ಅಂದ, ಇವನ್ ಹೋದ್ ನಿಂತ, ಇದೆಲ್ಲ ನಡೀತು. ಆದ್ರೆ ಇದುವರೆಗೂ ಕೃಷ್ಣ ಮಾತಾಡಿರ್ಲಿಲ್ಲ. ಆದ್ರೆ ಈಗ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಇಟ್ ಈಸ್ ಲೈಕ್ ದಂಡಂ ದಶಗುಣಂ ಅಂತ ಹೇಳ್ತಾರಲ್ಲ ಹಾಗೆ, ಒಂದೇ ಸತಿ ಎತ್ಕೋತಾನೆ. ಇಟ್ ಈಸ್ ಲೈಕ್ ಹ್ಯಾಮರ್ ವರ್ಡ್ಸ್. ಏನ್ ಹೇಳ್ತಾನೆ ನೋಡೋಣ. ಕ್ಲೋಸ್ ಫಾರ್ ದ ಡೇ. ಲೈಟ್ ಆಗಿ ಚುರುಕ್ ಮುಟ್ಟಿಸ್ದಂಗಿದೆ. ಕರೆಕ್ಟ್, ವೆರಿ ನೈಸ್. ಇವಾಗ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಕೃಷ್ಣ ಇಸ್ ಟೇಕಿಂಗ್ ಓವರ್. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ನೀವೆಲ್ಲ ಅರ್ಜುನರು ಅಂತಂದ್ರೆ ಪ್ಲೀಸ್ ಡೋಂಟ್ ಟೇಕ್ ಮೀ ಆಸ್ ಯುವರ್ ಟೀಚರ್ ಆರ್ ಇದು ಮೇಡಮ್ ಅಂತ ಏನು ಕರಿಯಕ್ ಹೋಗ್ಬಿಡಿ. ವಾಸುಕಿನೇ, ಐ ಆಮ್ ಆಲ್ಸೋ ಇನ್ ಯುವರ್ ಪಾತ್ ಅಂಡ್ ದಿಸ್ ವಾಟ್ ಎವರ್ ಯು ಆರ್ ಸೀಯಿಂಗ್, ನಾನು ಏನ್ ಹೇಳ್ತಾ ಇದ್ದಾನೋ, ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದನ್ನ ಯಥಾವತ್ತಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ಸೊ ಹಾಗಾಗಿ ದಿಸ್ ವಾಟ್ ಎವರ್ ಹಿ ಹ್ಯಾಸ್ ಟಾಟ್, ಇಟ್ ಈಸ್ ಕಮಿಂಗ್ ಔಟ್ ಲೈಕ್ ದಿಸ್. ಬಿಕಾಸ್ ಮೆನಿ ಟೈಮ್ಸ್ ಇಟ್ ಹ್ಯಾಪನ್ಸ್ ದಟ್ ನಾನು ಏನ್ ಅನ್ಕೊಂಡಿರ್ತೀನೋ ಇಟ್ ವಿಲ್ ನಾಟ್ ಹ್ಯಾಪನ್. ಇಟ್ಸ್ ಜಸ್ಟ್ ಕ್ಲಾಸ್ ವಿಲ್ ಟೇಕ್ ಅ ಡಿಫರೆಂಟ್ ಟರ್ನ್ ಬಿಕಾಸ್ ಕೃಷ್ಣ ವಾಂಟೆಡ್ ಮೇ ಬಿ. So I don't know. So I thank the Krishna who is there in you, here, everywhere, to bring out this class, to bring out his message in your life. Om Asato ma sadgamaya tamaso ma jyotirgamaya मृत्योर्मामृतंगमय. ओम शांति शांति शांति. पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು. ಹರಿ ಓಂ. ಆಮೇಲೆ ಇನ್ನೊಂದು ವಿಷಯ ಕೇಳ್ಬೇಕಿತ್ತು. ಫ್ರೈಡೇ ಇಸ್ ವರಮಹಾಲಕ್ಷ್ಮಿ. ಸೊ ಇಫ್ ಯು ಪೀಪಲ್ ಆರ್ ಓಕೆನಾ, ಇಲ್ಲ ಅಂತಂದ್ರೆ ಇಫ್ ಯು ಹ್ಯಾವ್ ಫೆಸ್ಟಿವಲ್ ದೆನ್ ವಿಲ್ ಗೋ ಫಾರ್ ವೆಡ್ನೆಸ್ಡೇ. ಇವಾಗ್ಲೇ ಹೇಳಿದ್ರೆ ದೆನ್ ವಿಲ್ ಏಬಲ್ ಟು ಸಿ ಹೌ ವಿಲ್ ಇಟ್ ಗೋ. I can attend. I am always ready. ಬೇರೆ ದಿನ ಇಟ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲ, ಇಫ್ ಎವ್ರಿಬಡಿ ಇಸ್ ಓಕೆ, ನಾನು ರೆಕಾರ್ಡೆಡ್ ಕ್ಲಾಸ್ ಕೇಳ್ತೀನಿ. ಇಟ್ಸ್ ನಾಟ್ ಅ ಪ್ರಾಬ್ಲಮ್. ನಮ್ಗಿಲ್ ಬೆಳಗ್ಗೆ ಅವತ್ತು
So if you can't tell now, you can actually post it in the group. So that I, okay. Hari Om. ಹರಿ ಓಂ ವಾಸುಕಿ ಎಲ್ಲರಿಗೂ.